ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬೇವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣಾ ಫಲಿತಾಂಶ ಪ್ರಕಟ. ಕಾಂಗ್ರೆಸ್ ಎನ್ಡಿಎ ಮೈತ್ರಿ ಸಮಬಲ ನಿರ್ಣಾಯಕವಾಗಲಿರುವ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರ ಬಣ. ಅದ್ದೂರಿ ನಂದಿಗಿರಿ ಪ್ರದಕ್ಷಿಣೆಗೆ ಹರಿದು ಬಂದ ಜನಸಾಗರ. ಮಾಘ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ ಆರಂಭ ಮುಂದುವರಿಸುವ ಯೋಚನೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಗಿರಿ ಪ್ರದಕ್ಷಿಣೆ. ತಿರುವಣ್ಣಾಮಲೈ ಮಾದರಿಯಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ. ಕೇಬಲ್ ಆಪರೇಟರ್ಗಳು ಎದೆಗುಂದಬೇಡಿ ಎಂದ ಕೇಬಲ್ ಆಪರೇಟರ್ಗಳ ಸಭೆಯಲ್ಲಿ ಅಧ್ಯಕ್ಷರ ಸಲಹೆ. ಗೌರಿಬಿದನೂರಿನಲ್ಲಿ ಕೇಬಲ್ ಆಪರೇಟರ್ಗಳ ಸಭೆಯಲ್ಲಿ ತಾಂತ್ರಿಕವಾಗಿ ಮುಂದುವರಿಯಲು ಕರೆ. ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು ಸದಸ್ಯರು ಅಮಾನತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯೇ ವಜಾ. ಮಕ್ಕಳನ್ನ ರಕ್ಷಣೆ ಮಾಡುವ ಬದಲು ಹಣ ವಸೂಲಿಗಿಳಿದಿದ್ದ ಆರೋಪ. ಬಾಲನ್ಯಾಯ ಕಾಯ್ದೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದ ಸಮಿತಿ. ವಾರ್ತೆಗಳ ವಿವರ. ಮತಗಟ್ಟೆ ಬಳಿ ಕಿಕ್ಕಿರಿದು ಸೇರಿದ್ದ ಅಭಿಮಾನಿಗಳು. ಬೆಳಗ್ಗಿನಿಂದಲೇ ಬಿರುಸಿನಿಂದ ಸಾಗಿದ ಮತದಾನ. ಜನರನ್ನ ನಿಯಂತ್ರಿಸಲು ಲಾಠಿ ಬೀಸಿದ ಪೊಲೀಸರು. ಜನ ಕಾಂಚಾಣದ ಸದ್ದಿನಲ್ಲಿ ಎದ್ದವರು ಯಾರು, ಬಿದ್ದವರು ಯಾರು? ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚೊಚ್ಚಲ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಕಾಂಗ್ರೆಸ್ ಮತ್ತು ಎನ್ಡಿಎ ಮೈತ್ರಿಕೂಟ ಸಮಬಲ ಸಾಧಿಸಿವೆ. ಹೌದು, ಬರೋಬ್ಬರಿ ಕಳೆದ 1 ತಿಂಗಳಿನಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ಸದ್ದು ಮುಗಿಲು ಮುಟ್ಟಿತ್ತು. ಒಂದು ಮತದ ಬೆಲೆ ಸಾವಿರಾರು ದಾಟಿ ಲಕ್ಷಗಳಲ್ಲಿ ಮಾರಾಟ ಆಗುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿದ್ವು. ಪ್ರವಾಸಗಳು, ಬೈಕ್, ಉಂಗುರದ ಉಡುಗೊರೆಗಳ ಬಗ್ಗೆ ತೀವ್ರವಾಗಿಯೇ ಸದ್ದಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಂದು ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತೀವ್ರ ಮುಖಭಂಗ ಅನುಭವಿಸಿದ್ರೆ, ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಉಳಿದಂತೆ ಕಾಂಗ್ರೆಸ್ ಮತ್ತು ಎನ್ಡಿಎ ಮೈತ್ರಿಕೂಟ ಸಮಬಲ ಸಾಧಿಸಿದ್ದು, ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡರ ಬಣ 2 ಸ್ಥಾನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಕ್ಷೇತ್ರವಾರು ಅಭ್ಯರ್ಥಿಗಳು ಪಡೆದ ಮತಗಳನ್ನು ನೋಡುವುದಾದ್ರೆ, ಪೆರೇಸಂದ್ರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಕೆವಿ ನಾಗರಾಜ್ ಗೆಲುವು ಸಾಧಿಸಿದ್ದು, ಬರೋಬ್ಬರಿ 60 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ನಾನು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಿಂದ ನಾನು ಗೆದ್ದಿದ್ದೇನೆ. ನನಗೆ 72, ಅವರಿಗೆ 12. ಹಾಗಾಗಿ ಇದು ಏನು ನಮ್ಮ ಎದುರಾಳಿ ಅಭ್ಯರ್ಥಿ ಏನು ಆರೋಪ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಇದು ನಾನು ಬಹುಶಃ 40 ವರ್ಷಗಳ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜನ ನನಗೆ ಮತ ಕೊಟ್ಟಿದ್ದಾರೆ ಹೊರತು ಹಣ, ಇನ್ನೊಂದು ಆಮಿಷ ಯಾವುದೂ ಒಡ್ಡಿಲ್ಲ. ಖಂಡಿತ ನಾನು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಫಲಿತಾಂಶ ಬಂದಿದೆ ಅಂದರೆ ನನ್ನ 40 ವರ್ಷದ ಸೇವೆ, ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವಿರತ ಶ್ರಮ, ಎಲ್ಲ ಇವತ್ತು ನನ್ನ ಪಕ್ಷದ ಮುಖಂಡರು, JDSನ ಮುಖಂಡರುಗಳು, ಎಲ್ಲ ನನ್ನ ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಅಭೂತಪೂರ್ವವಾದ ಜಯವನ್ನು ಕೊಟ್ಟಿದ್ದಾರೆ. ನನಗೆ ಮತ ಕೊಡಿಸಿದ ಎಲ್ಲ ಮುಖಂಡರುಗಳಿಗೆ, ಎಲ್ಲ ನನ್ನ ಆತ್ಮೀಯ ಮತದಾರ ಬಂಧುಗಳಿಗೆ, ಎಲ್ರಿಗೂ ಕೂಡ, ನನ್ನ ಮುಖಂಡರುಗಳಿಗೆ ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಮುಖಂಡರುಗಳಿದ್ದಾರೆ, ನಮ್ಮ ಯಾರು ಇವತ್ತು ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರ ತಂದೆಯವರಾದ ಕೇಶವ ರೆಡ್ಡಿ ಅವರು, ನಮ್ಮ ಎಲ್ಲ JDSನ ಮುಖಂಡರುಗಳು
ಎಲ್ಲರೂ ಸೇರಿಕೊಂಡು ಇವತ್ತು ನನಗೆ ಅಭೂತಪೂರ್ವವಾದಂಥ ಪಕ್ಷಾತೀತವಾಗಿ ಜಾತ್ಯತೀತ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ. ಯಾಕೆಂದರೆ ನನ್ನ ಒಂದು ಈ ಶ್ರಮ ಇವತ್ತೇನು ಚಿಕ್ಕಬಳ್ಳಾಪುರದ ಬಳಿ ಮೆಗಾ ಡೈರಿ ಮಾಡಿದ್ದಿರ್ಬೋದು, ಅಥವಾ ಈ ಒಕ್ಕೂಟವನ್ನು ಬೇರ್ಪಡೆ ಮಾಡೋದಕ್ಕೆ ಸುಧಾಕರ್ ಜೊತೆ ಸೇರಿಕೊಂಡು ನಾನು ಕಾನೂನು ಹೋರಾಟ ಮಾಡಿ ಇವತ್ತೇನು ಇದಕ್ಕೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತ ಏನು ನಾಮಕರಣ ಆಯಿತು, ಇದಕ್ಕೆ ಕೊಟ್ಟಿರ್ತಕ್ಕಂಥ ಬೆಲೆ ಇವತ್ತು ಮತದಾರರು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೇ ಒಂದು ಹಣ ಆಮಿಷ ಇನ್ನೊಂದು ಮತದಾರರು ಯಾರೂ ಅವರ ಹಣ ಮತ್ತು ಆಮಿಷಕ್ಕೆ ಒಳಗಾಗಿಲ್ಲ. ನಿಜವಾದ ಒಬ್ಬ ರೈತನ ಮಗ ಕೃಷಿ ಕ್ಷೇತ್ರ ಮತ್ತು ಸಹಕಾರಿ ಕ್ಷೇತ್ರದಲ್ಲಿ, ಹಾಲಿನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು 132 ಸಹಕಾರಿ ಸಂಘಗಳನ್ನು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾನು ಮಾಡಿದ್ದೀನಿ ಅಂದರೆ ಇದಕ್ಕೆ ಬೇರೆ ನಿದರ್ಶನ ಬೇಕಾಗಿಲ್ಲ. ಜನ ನನಗೆ ಮತ ಕೊಟ್ಟಿದ್ದಾರೆ. ನಾನು ಅವ್ರಿಗೆಲ್ರಿಗೂ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಎನ್ಸಿ ವೆಂಕಟೇಶ್ 54 ಮತ ಪಡೆದು 24 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ನಾನು 6 ವರ್ಷದಿಂದ ಕೋಲಾರ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಹಾಲು ಒಕ್ಕೂಟದಲ್ಲಿ 6 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೆ. ಆ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾರ್ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದರು. ಆ ಅಪಪ್ರಚಾರ ಇವತ್ತು ಏನಾಯಿತು ಅನ್ನೋದು ಗೊತ್ತಿದೆಯಲ್ಲ. ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾರೆ ಅಂತ ಕ್ಲಿಯರ್ ಆಗಿದೆ. ಹಾಗಾಗಿ ಖಾಲಿ ಡಬ್ಬಗಳೇನೇನು ಅಪಪ್ರಚಾರ ಮಾಡಿದ್ರು ಏನಾಯಿತು? 30 ಓಟಿಗೆ ನಿಂತೋಯ್ತಲ್ಲ ಖಾಲಿ ಡಬ್ಬಗಳು. ನನ್ನ ಮೇಲೆ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರಿಗೆಲ್ಲ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ. 20-25 ವರ್ಷದಿಂದ ತಲೆ ಮೇಲೆ ಎತ್ಕೊಂಡು ಓಡಾಡಿದವರು ನನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ನೋಡಿದ್ರು. ಭಗವಂತ ನನ್ನ ಮತದಾರ ಪ್ರಭುಗಳು ಮತ್ತು ಎಲ್ಲ ಸ್ನೇಹಿತರುಗಳು ಮತ್ತು KP ಬಚ್ಚೇಗೌಡರು ಮತ್ತು ನಮ್ಮ ಮುಖ್ಯವಾಗಿ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಸಾಹೇಬರು ಮತ್ತು ನಮ್ಮ ನುಗ್ತಳ್ಳಿ ರವಿಯವರು, ರಾಜೇಶ್ ಅವರು, ಎಲ್ಲ ನನ್ನ ಸ್ನೇಹಿತರುಗಳು, ಎಲ್ಲ ಆ ಪಕ್ಷದ ನನ್ನ ಸ್ನೇಹಿತರು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕೂಡ ನನಗೆ ಸಹಾಯ ಮಾಡಿದ್ದಾರೆ. ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಜನ ನನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಇನ್ಯಾರೂ ನನಗೆ ಅಂಥ ಕೆಲಸ ಮಾಡಿಲ್ಲ. ಮತದಾರ ಪ್ರಭುಗಳು ನನಗೆ ಕೈ ಹಿಡಿದಿದ್ದಾರೆ. ಅದನ್ನು ಅವ್ರ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದಾಗ ಅದು ಸಹಜ. ನಾನು ಓಟ್ ಕೇಳೋದು ಸಹಜ, ಅವ್ರು ಆ ಓಟ್ ಹಾಕೋದು ನಿಜ ಅಲ್ವಾ? ಅವರಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಏನು ಮಾಡ್ತಾರೆ? ಯಾರಿಗೋ ಒಬ್ಬರು ಓಟ್ ಮತ ಚಲಾಯಿಸಬೇಕಲ್ಲ. ಹಾಗಾಗಿ ನನಗೆ ಕೆಲಸ ಮಾಡಿದ್ದಾರೆ, ವೆಂಕಟೇಶ್ ಮತ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ತುಂಬ ಖುಷಿ ಆಗ್ತಾ ಇದೆ ಸರ್. ಈ ಏನು ಕುತಂತ್ರಗಳ ಮಧ್ಯೆ ನನ್ನನ್ನು ಸೋಲಿಸಬೇಕು ಅಂತ ಕುತಂತ್ರಗಳ ಮಧ್ಯೆ ನಾನು ಗೆದ್ದು ಬಂದಿರೋದು ನಿಜವಾಗ್ಲೂ ನನ್ನ ಮತದಾರ ಪ್ರಭುಗಳು ಸ್ನೇಹಿತರುಗಳಿಗೆ. ಚಿಂತಾಮಣಿ ಮಹಿಳಾ ಕ್ಷೇತ್ರದಿಂದ 12 ಮತಗಳ ಅಂತರದಿಂದ ಸುಮಾ ಗೆಲುವು ಸಾಧಿಸಿದ್ದಾರೆ. ಮಂಚೇನಹಳ್ಳಿ ಕ್ಷೇತ್ರದಿಂದ 12 ಮತಗಳ ಅಂತರದಿಂದ ಕಾಂತರಾಜು ಗೆಲುವು ಸಾಧಿಸಿದ್ರೆ, ಗೌರಿಬಿದನೂರು ಕ್ಷೇತ್ರದಿಂದ ದಿನೇಶ್ ಕೇವಲ 1 ಮತದ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಕ್ಷೇತ್ರ ಚಿಂತಾಮಣಿಯಲ್ಲಿ ಅಶ್ವಥ್ ನಾರಾಯಣ ಬಾಬು 65 ಮತಗಳ ಅಂತರದಿಂದ ಗೆದ್ದು ಬೀಗಿದ್ರೆ, ಗುಡಿಬಂಡೆ ಕ್ಷೇತ್ರದಿಂದ ಆದಿನಾರಾಯಣ ರೆಡ್ಡಿ 9 ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ. ಚೇಳೂರು ಕ್ಷೇತ್ರದಿಂದ KN ಕೃಷ್ಣಾರೆಡ್ಡಿ 18 ಮತಗಳ ಅಂತರದಲ್ಲಿ ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದಿಂದ V ಮಂಜುನಾಥ ರೆಡ್ಡಿ 25 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದು, ಕೈವಾರ ಕ್ಷೇತ್ರದಿಂದ KN ಆವುಲಪ್ಪ 4 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಜಂಗಮಕೋಟೆ ಕ್ಷೇತ್ರದಿಂದ ಹುಜಗೂರು ರಾಮಯ್ಯ 18 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದಿಂದ ಬಂಕ್ ಮುನಿಯಪ್ಪ 33 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ರೆ, ಚಿಕ್ಕಬಳ್ಳಾಪುರ ಮಹಿಳಾ ಕ್ಷೇತ್ರದಿಂದ ಸುಮಾರು 3 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಒಟ್ಟು 13 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು NDA ಮೈತ್ರಿಕೂಟ ತಲಾ 5 ಕ್ಷೇತ್ರದಲ್ಲಿ ಗೆದ್ದಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆದ್ದಿರುವ ಭರಣಿ ವೆಂಕಟೇಶ್ ಯಾವ ಪಕ್ಷಕ್ಕೆ ಬೆಂಬಲ ನೀಡಲಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲದೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರ ಬಣದಲ್ಲಿ 2 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು, ಇವರ ಮತಗಳು ನಿರ್ಣಾಯಕ ಪಾತ್ರ ವಹಿಸಲಿವೆ. ಗೋಪಾಲರು ರಕ್ಷಿಸಬೇಕು, ಗೋಗಳು ರಕ್ಷಿಸಬೇಕು, ಈ ಹಾಲು ಒಕ್ಕೂಟಗಳನ್ನ ಇಂಪ್ರೂವ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಹೋದವರಿಗೆ ಇಲ್ಲ. ಇಲ್ಲಿ ಅದು ಮತದಾರರ ಅಭಿಪ್ರಾಯ. ಮತದಾರ ನಾನಾ ರೀತಿಯ ಅವ್ರ ಚಿಂತನೆಗಳಿರ್ತದೆ. ಸಿಟ್ಟಿಂಗು ಅಂತ ಹೇಳಿದ್ನಲ್ಲ, ಪ್ರಮುಖವಾಗಿ ಅವ್ರು ಏನೇನು ಬೇಕೋ ಎಲ್ಲ ಸೌಕರ್ಯಗಳು ಮಾಡ್ಕೊಂಡಿದ್ದರು. ಅವರು ಸಿಟ್ಟಿಂಗ್ ಡೈರೆಕ್ಟ್ರು. ಹಾಗಾಗಿ ಅವ್ರಿಗೆ ನನ್ನ ಸೋಲೆ. ಅದು ಸುಳ್ಳು. ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಭಾಳಷ್ಟು ಅನುಭವ ಇತ್ತು. ಆದರೆ ಈ ಹಾಲು ಒಕ್ಕೂಟದಲ್ಲಿ ಇದು ಮೊದಲ ಬಾರಿಗೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಹಾಲು ಒಕ್ಕೂಟದಲ್ಲಿ ನನಗೆ ಅಷ್ಟಾಗಿ ಇದಿಲ್ಲ. ಹಾಗಾಗಿ ಕೆಲವು ಮತದಾರರು ಒತ್ತಾಯದ ಮೇರೆಗೆ, ಅಧ್ಯಕ್ಷರು ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಿದ್ದೆ. ಅದು ಸೋಲಾಗಿದೆ.
ಸೋಲು ಗೆಲುವು ಸಹಜ. ಸೋಲಿಗೆ ಏನು ಕಾರಣ? ಸೋಲನ್ನು ಸವಾಲಾಗಿ ತಗೋತೀನಿ ನಾನು. ಕಾರಣ ಮತದಾರ ತೀರ್ಪು. ಸರ್, ಇದನ್ನ ಮುಂದಿನ ನಿಮ್ಮ ರಾಜಕೀಯ ಭವಿಷ್ಯದಲ್ಲಿ ಯಾವ ರೀತಿ ಅಳವಡಿಸ್ಕೊಂತೀರಾ ಸರ್? ಅದು ಮುಂದಿನ ಜನ ನಿರ್ಧಾರ ಮಾಡ್ತಾರೆ. ಚಾಲೆಂಜು ಗಿಲೆಂಜು ರಾಜಕಾರಣದಲ್ಲಿ ನಡೆಯಲ್ಲ. ಸೋಲು ಗೆಲುವು ಸಹಜ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸ್ತೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಘ ಹುಣ್ಣಿಮೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿಗಿರಿಧಾಮದ ಪ್ರದಕ್ಷಿಣೆಯನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆರಂಭಿಸಿದ್ದು, ಇದು ನಿರಂತರವಾಗಿ ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆ ಮಾದರಿಯಲ್ಲಿಯೇ ಪ್ರತಿ ತಿಂಗಳ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ ನಡೆಸಲು ನಿರ್ಧರಿಸಲಾಗಿದೆ. ಇಂದು ನಡೆದ ಮೊದಲ ದಿನದ ಗಿರಿ ಪ್ರದಕ್ಷಿಣೆಗೆ ಜನಸಾಗರವೇ ಹರಿದು ಬಂದಿದ್ದು, ಗಿರಿಗಳ ಸಾಲಿನ ನಡುವೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಹೌದು, ಅರುಣಾಚಲಂ ಅಥವಾ ತಿರುವಣ್ಣಾಮಲೈ ಪವಿತ್ರ ಯಾತ್ರಾ ಸ್ಥಳ. ಇದು ಅರುಣಾಚಲೇಶ್ವರ ನೆಲೆಸಿದ ಸ್ಥಳ. ಅಷ್ಟೇ ಅಲ್ಲ, ಋಷಿಮುನಿಗಳು ನೆಲೆಸಿದ ಪರಮ ಪವಿತ್ರ ನೆಲೆ ಹಿಂದೆ ನಂಬಿರುವ ಗಿರಿಯ ಪ್ರದಕ್ಷಿಣೆ ಇಲ್ಲಿ ತುಂಬಾ ಪ್ರಖ್ಯಾತಿ ಪಡೆದಿದೆ. ಪ್ರತಿ ತಿಂಗಳ ಹುಣ್ಣಿಮೆಯಂದು ಇಲ್ಲಿ ನಡೆಯುವ ಗಿರಿ ಪ್ರದಕ್ಷಿಣೆ ಭಾರತ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಖ್ಯಾತಿ ಪಡೆದಿದೆ. ಇನ್ನು ಇದೇ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ಯೋಗನಂದೀಶ್ವರ, ನಂದಿಗ್ರಾಮದಲ್ಲಿ ಭೋಗನಂದೀಶ್ವರ ನೆಲೆಸಿದ್ದು, ಈ ಎರಡೂ ದೇವರ ಪ್ರದಕ್ಷಿಣೆ ಮಾಡುವ ಮೂಲಕ ಅರುಣಾಚಲೇಶ್ವರ ಗಿರಿ ಪ್ರದಕ್ಷಿಣೆಯಷ್ಟೇ ಫಲ ದೊರೆಯಲಿದೆ ಎಂಬುದು ಈಗಿನ ನಂಬಿಕೆ. ಹಾಗಾಗಿಯೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಘ ಹುಣ್ಣಿಮೆಯ ದಿನ ನಂದಿಗಿರಿ ಪ್ರದಕ್ಷಿಣೆಗೆ ನಾಂದಿ ಹಾಡಿದ್ದು, ಇದು ಪ್ರತಿ ತಿಂಗಳ ಹುಣ್ಣಿಮೆಯಂದು ಮುಂದುವರಿಸುವ ಯೋಚನೆಯಲ್ಲಿದ್ದಾರೆ. ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಆರೋಗ್ಯ ಹಾಗೂ ಆಧ್ಯಾತ್ಮದ ಸಮ್ಮಿಲನದ ಗುರುತಾಗಿ ನಂದಿಗಿರಿಧಾಮ ಉಳಿಯಲಿದೆ. ಸಂಜೆ 4 ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಶ್ರೀ ಭೋಗನಂದೀಶ್ವರ ದೇವಾಲಯದಿಂದ ನಂದಿಗಿರಿ ಪ್ರದಕ್ಷಿಣೆ ಆರಂಭವಾಗಿದೆ. ಓಂ ನಮಃ ಶಿವಾಯ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಗಿರಿ ಪ್ರದಕ್ಷಿಣೆ ನಂದಿಗಿರಿಧಾಮದ ಸುತ್ತ ನಡೆಯಲಿದೆ. ನಂದಿಗ್ರಾಮ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಹಾಗಾಗಿ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಂದಿಗಿರಿಧಾಮದ ಪ್ರದಕ್ಷಿಣೆಗೆ ಸಂಸದರು ಚಾಲನೆ ನೀಡಿದರು. ಭೋಗನಂದೀಶ್ವರ ದೇವಾಲಯದಿಂದ ಪ್ರಾರಂಭವಾಗಿ ಅಂಗಟ್ಟ, ಕಾರಹಳ್ಳಿ ಕ್ರಾಸ್, ನಂದಿಬೆಟ್ಟದ ಕ್ರಾಸ್ ಮಾರ್ಗವಾಗಿ ಕಣಿವೆ ಬಸವಣ್ಣ, ಸುಲ್ತಾನಪೇಟೆಯಿಂದ ಮತ್ತೆ ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ಪ್ರದಕ್ಷಿಣೆ ಮುಕ್ತಾಯವಾಗಲಿದೆ. ನಂದಿಗಿರಿ ಪ್ರದಕ್ಷಿಣೆಗೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಲೂ ಜನರು ಸಾಗರೋಪಾದಿಯಲ್ಲಿ ಆಗಮಿಸಿದ್ದು, ಜನಸಾಗರವೇ ನೆರೆದಿತ್ತು. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹೊರ ಜಿಲ್ಲೆಗಳಿಂದಲೂ ಅಪಾರ ಸಂಖ್ಯೆಯಲ್ಲಿ ಗಿರಿ ಪ್ರದಕ್ಷಿಣೆಗೆ ಜನರು ಆಗಮಿಸಿದ್ದು, ಓಂ ನಮಃ ಶಿವಾಯ ಎಂಬ ಘೋಷಣೆ ಮುಗಿಲು ಮುಟ್ಟಿತು.
ಈಗಾಗಲೇ ಕಳೆದ 87 ವರ್ಷಗಳಿಂದ ನಂದಿಗಿರಿ ಪ್ರದಕ್ಷಿಣೆ ನಡೆಯುತ್ತಿದೆ. ಆದರೆ ವರ್ಷಕ್ಕೆ ಒಮ್ಮೆ ಮಾತ್ರ, ಅಂದರೆ ಪ್ರತಿ ವರ್ಷದ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿಗಿರಿ ಪ್ರದಕ್ಷಿಣೆ ನಡೆಯುತ್ತಿತ್ತು. ಅಲ್ಲದೆ ಬೆಳಗಿನ ಸಮಯದಲ್ಲಿ ಈ ಪ್ರದಕ್ಷಿಣೆ ವರ್ಷಕ್ಕೆ ಒಮ್ಮೆ ನಡೆಯುತ್ತಿತ್ತು. ಆದರೆ ಇದೀಗ ಮಾಘ ಹುಣ್ಣಿಮೆಯಂದು ಹೊಸದಾಗಿ ನಂದಿಗಿರಿ ಪ್ರದಕ್ಷಿಣೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶ್ರೀಕರ ಹಾಡಿದ್ದು, ಹುಣ್ಣಿಮೆ ಎಂದರೆ ಚಂದ್ರ ಪೂರ್ಣ ಪ್ರಮಾಣದಲ್ಲಿ ಬೆಳಗುವ ದಿನ. ಸೂರ್ಯ ಚಂದ್ರರು ಕಣ್ಣಿಗೆ ಕಾಣುವ ದೇವರೆಂಬುದು ಸನಾತನ ಧರ್ಮದ ನಂಬಿಕೆ. ಗಿರಿ ಪ್ರದಕ್ಷಿಣೆ ಎಂಬುದು ಕೇವಲ ಒಂದು ಧರ್ಮ ಅಥವಾ ಸಮುದಾಯಕ್ಕೆ ಸೀಮಿತವಾಗಿರದೆ ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಗಿರಿ ಪ್ರದಕ್ಷಿಣೆ ಮಾಡಲು ಸಂಸದರು ಮನವಿ ಮಾಡಿದ್ರು. ಸಂಸದರ ಮನವಿಗೆ ಸ್ಪಂದಿಸಿರುವ ಸಹಸ್ರಾರು ಜನರು ಇಂದು ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದು, ಜನಸಾಗರದ ನಡುವೆ ಅದ್ದೂರಿಯಾಗಿ ಗಿರಿ ಪ್ರದಕ್ಷಿಣೆ ನಡೆಯುತ್ತಿದೆ. ಇವತ್ತು ಭೋಗನಂದೀಶ್ವರ ದೇವಸ್ಥಾನ ಇವತ್ತು ಬಹಳ ಖ್ಯಾತಿಯನ್ನ ಗಳಿಸ್ಕೊಂಡಿರ್ತಕ್ಕಂಥದ್ದು, ಬಹಳ ಪ್ರಾಚೀನ ಕಾಲದ್ದು. ಇವತ್ತು ಅಧ್ಯಾತ್ಮ ಮತ್ತು ಆರೋಗ್ಯ ಇವೆರಡರ ಸಮ್ಮಿಲನ. ಹಾಗಾಗಿ ಇದು ಅತ್ಯಂತ ಭಕ್ತಿದಾಯಕವಾಗಿ ನಾವು ಈ ಕಾರ್ಯಕ್ರಮವನ್ನ ಇವತ್ತಿನಿಂದ ಆರಂಭ ಮಾಡಿದ್ದೀವಿ. ಅದರಲ್ಲಿ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಂಕ್ರಾಂತಿಯ ಮಾಘ ಒಂದು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಬಹಳ ಅದ್ಭುತವಾದಂತಹ ದಿವಸ, ಪವಿತ್ರವಾಗಿರ್ತಂಥ ದಿವಸ. ಇವತ್ತು ನಮ್ಮೆಲ್ಲ ಶಿವನ ಭಕ್ತಾದಿಗಳು, ನಮ್ಮೆಲ್ಲರ ಆತ್ಮೀಯರು ಇವತ್ತು ಬಂದಿದ್ದಾರೆ. ಇದು ನಿತ್ಯ ಪ್ರತಿ ತಿಂಗಳು ಕೂಡ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ಸಂಕಲ್ಪವನ್ನ ತೊಡಗಿಸ್ಕೊಂಡಿದ್ದೀವಿ. ಇದು ಮೂಲೆ ಮೂಲೆಗಳಿಂದ, ಈ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಬಂದು ಅರುಣಾಚಲೇಶ್ವರನ ಖ್ಯಾತಿಯನ್ನ ನಮ್ಮ ಭೋಗ ನಂದೀಶ್ವರ ನಂದಿಯಲ್ಲಿ ಕೂಡ ಅದೇ ರೀತಿ ಮುಂದೆ ಪ್ರಖ್ಯಾತ ಆಗ್ತದೆ ಅನ್ನುವಂತ ಪೂರ್ಣ ವಿಶ್ವಾಸ ನನಗೆ. ಇನ್ಮೇಲೆ ಇಲ್ಲೇ ಅದಕ್ಕೇನೆ ಬಹಳ ದೂರ ಆಗ್ತದೆ ಅಂತೇಳಿ ಪ್ರತಿ ಹುಣ್ಣಿಮೆಗೆ ಇವತ್ತು ಬೆಳದಿಂಗಳಲ್ಲಿ ಏನು ಹುಣ್ಣಿಮೆ ಬೆಳದಿಂಗಳಲ್ಲಿ ನಾವು ಗಿರಿ ನಾವು ಗಿರಿ ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡುವಂತ ಕಾರ್ಯಕ್ರಮವನ್ನು ಇದು ಈಶ್ವರನ ಇಚ್ಛೆ, ನಮ್ಮ ಸಂಕಲ್ಪ ಅಷ್ಟೇ. ಈಶ್ವರನ ದಯೆ, ಈಶ್ವರನ ಆಶೀರ್ವಾದ. ಇವತ್ತು ಕರುಣಾಮಯಿ ಈಶ್ವರನ ಒಂದು ಆಶೀರ್ವಾದವನ್ನ ಪಡೀಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ನಾನು ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ನನ್ನ ಆತ್ಮೀಯರಿಗೆ, ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅವರೆಲ್ಲರಿಗೂ, ಅವ್ರ ಕುಟುಂಬ ವರ್ಗದವರಿಗೆ ಒಳ್ಳೇದಾಗ್ಲಿ, ಸಂಪೂರ್ಣ ಅನುಗ್ರಹ, ಶಿವನ ಅನುಗ್ರಹ ಅವ್ರ ಮೇಲೆ ಇರಲಿ. ಗೆದ್ದಿರ್ತಕ್ಕಂಥ ಇಬ್ಬರಿಗೂ ನನ್ನ ಅಭಿನಂದನೆಗಳು. ರೈತರ ಕೆಲಸ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಆತ್ಮ ಸಾಕ್ಷಿಯಾಗಿ ನೀವು ನಡ್ಕೊಳ್ಬೇಕು. ಬಹಳ ಕಷ್ಟಪಟ್ಟು ಈ ಜಿಲ್ಲೆಗೆ ಹಾಲು ಒಕ್ಕೂಟವನ್ನು ತಂದಿದ್ದೇನೆ. ಅವರ ರಕ್ಷಣೆಯನ್ನ ಅವ್ರಿಗೆ ಒಳ್ಳೇದಾಗುವ ರೀತಿಯಲ್ಲಿ, ಅವರು ಸಮೃದ್ಧಿ ಆಗುವಂತ ರೀತಿಯಲ್ಲಿ ನೀವುಗಳು ಮಾಡಬೇಕು ಅಂತೇಳಿ ಜನರ ಪರವಾಗಿ ನಿಮ್ಗೆ ಅಭಿನಂದನೆ, ನನ್ನ ಪರವಾಗಿ ಅಭಿನಂದನೆ. ನಿಮ್ಗೆ ಒಳ್ಳೇದಾಗ್ಲಿ. ಗೆಲ್ತಾರೆ ನಂದಿಯಲ್ಲಿ ಹಾಕಿದ್ರೆ ನಂದಿನ ನಾವೇ ಗೆಲ್ತಾ ಇದ್ದೀವಿ, ನನ್ಗೆ ಗೊತ್ತಿದೆ. ನೋಡಿ, ಇಲ್ಲಿ ಇತ್ತು, ನಾನು ಹೇಳ್ತಾ ಇದ್ದೀನಿ, ನಮ್ಮ ಮುಖಂಡರ ಬುದ್ಧಿ ಇಲ್ಲ ಅಷ್ಟೇ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವಾಲಯಕ್ಕೆ ಸೇರುವುದು ಇವತ್ತು ಅಸಂಖ್ಯಾತ ಭಕ್ತರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಪ್ರಸ್ತುತ ಜಾಗತೀಕರಣದ ಪರಿಣಾಮ ಎಲ್ಲ ವೃತ್ತಿಗಳಿಗೂ ಹೊಡೆತ ಬಿದ್ದಿದೆ ಎಂಬುದು ಸತ್ಯ. ಅದೇ ರೀತಿಯಲ್ಲಿ ಪ್ರತಿ ಮನೆಗೆ ಮನರಂಜನೆ ಒದಗಿಸುವ ಮೂಲಕ ಮನೆ ಮಾತಾಗಿದ್ದ ಕೇಬಲ್ ವೃತ್ತಿಗೂ ಇದೀಗ ಕುತ್ತು ಬಂದಿದೆ. ವಿವಿಧ ಬಹುರಾಷ್ಟ್ರೀಯ ಕಂಪನಿಗಳ ಸೇವೆಗಳು ಕೇಬಲ್ ಆಪರೇಟರ್ಗಳ ವೃತ್ತಿಯನ್ನ ಮೂಲೆಗುಂಪು ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿವೆ. ಈ ಸವಾಲುಗಳನ್ನು ಎದುರಿಸಿ ಸೆಟೆದು ನಿಲ್ಲುವ ಕೆಲಸವಾಗಬೇಕು ಎಂದು ಇಂದು ಕೇಬಲ್ ಆಪರೇಟರ್ಗಳು ನಿರ್ಧಾರ ಮಾಡಿದ್ರು. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಬಹುರಾಷ್ಟ್ರೀಯ ಕಂಪನಿಗಳು ದೇಶಿ ಸಣ್ಣ ಉದ್ದಿಮೆಗಳ ಬುಡವನ್ನೇ ಅಲುಗಾಡಿಸುತ್ತಿವೆ. ಅಷ್ಟೇ ಅಲ್ಲ, ಬಹುರಾಷ್ಟ್ರೀಯ ಕಂಪನಿಗಳ ಹೊಡೆತಕ್ಕೆ ಅದೆಷ್ಟೋ ಸಣ್ಣ ಉದ್ದಿಮೆಗಳು ಮಾಯವಾಗಿವೆ. ಇಂತಹ ಕ್ಲಿಷ್ಟ ಸಮಸ್ಯೆ ಕೇಬಲ್ ವೃತ್ತಿಗೂ ಹೊರತಾಗಿಲ್ಲ. ಅಂತರ್ಜಾಲದಿಂದ ಬಹುರಾಷ್ಟ್ರೀಯ ಕಂಪನಿಗಳ ಪ್ರಸಾರದವರೆಗೂ ಕೇಬಲ್ ಆಪರೇಟರ್ಗಳ ವೃತ್ತಿಗೆ ಕಂಟಕವಾಗಿ ಪರಿಣಮಿಸಿವೆ. ಇದೀಗ ಸಂಕಷ್ಟ ಎದುರಿಸುತ್ತಿರುವ ಕೇಬಲ್ ವೃತ್ತಿ ಸೆಟೆದು ನಿಲ್ಲಬೇಕಾದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಮುಂದುವರಿಯುವ ಮೂಲಕ ವೃತ್ತಿ ಉಳಿಯಬೇಕಿದೆ ಎಂದು ಕೇಬಲ್ ಆಪರೇಟರ್ಗಳು ನಿರ್ಧರಿಸಿದ್ದಾರೆ. ಗೌರಿಬಿದನೂರಿನಲ್ಲಿ ಇಂದು ಕೇಬಲ್ ಆಪರೇಟರ್ಗಳ ಸಭೆ ನಡೆಯಿತು. ಈ ಸಭೆಯಲ್ಲಿ ಭಾಗವಹಿಸಿದ್ದ ಕೇಬಲ್ ಆಪರೇಟರ್ಗಳ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜ ಮಾತನಾಡಿ,
ಕೇಬಲ್ ವೃತ್ತಿ 1ರಿಂದ ಆರಂಭವಾಗಿ ಹಂತ ಹಂತವಾಗಿ 1000ಕ್ಕೆ ಬೆಳೆದ ವೃತ್ತಿಯಾಗಿದೆ. ಇದೀಗ ಸಂಕಷ್ಟ ಬಂದಿದೆ ಎಂದರೆ ಮತ್ತೆ 1000ದಿಂದ 1ಕ್ಕೆ ಬಂದರೂ ಎದ್ದು ನಿಲ್ಲುವ ಸಾಮರ್ಥ್ಯ ಈ ಹುದ್ದೆಗಿದೆ. ಹಾಗಾಗಿ ಕೇಬಲ್ ಆಪರೇಟರ್ಗಳು ಯಾವುದೇ ಕಾರಣಕ್ಕೂ ಎದೆಗುಂದಬೇಕಾದ ಅಗತ್ಯವಿಲ್ಲ. ಎಲ್ಲವನ್ನೂ ಎದುರಿಸಲು ತಂತ್ರಜ್ಞಾನದ ಮೂಲಕವೇ ಮುಂದುವರಿಯಲು ಸಿದ್ಧರಾಗುವಂತೆ ಕರೆ ನೀಡಿದ್ರು. 41 ಇಯರ್ಸ್ ಆಗಿರ್ಬೋದು ನಾವೆಲ್ಲ ಸ್ಟಾರ್ಟ್ ಮಾಡಿ. ಎಷ್ಟೋ ಜನಕ್ಕೆ ಉದ್ಯೋಗ ಅವಕಾಶ ಕೊಟ್ಟಿದೆ. ಎಷ್ಟೋ ಜನ ಇದರಿಂದ ಬದುಕ್ತಾ ಇದ್ದಾರೆ, ಇವತ್ತೂ ಸಹ ಬದುಕ್ತಾ ಇದೆ. ನಾವು ಟೆಕ್ನಾಲಜಿ ಅಂತ ಹೋಗ್ತಾ ಇದ್ದೀವಿ. ಬಟ್ ಬೇರೆ ಕಡೆ ಎಲ್ಲ ಕಡೆನೂ ನೋಡಿದ್ರೆ ಈ ಒಂದು ಇಂಟರ್ನೆಟ್ ಮುಖಾಂತರ ಈ ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲನೂ TV ಇದ್ರ ಮುಖಾಂತರ ಮೊಬೈಲ್ಗಳ ಮುಖಾಂತರ ನೋಡೋ ಥರ ಪರಿಸ್ಥಿತಿಗಳಾಗಿದೆ. ಆದ್ರೂ ನಾವು ಯಾರು ಕುಗ್ಗೋಂಥ ಕೆಲಸ ಆಗೋದು ಬೇಡ. ಯಾಕಂತಂದರೆ 1ರಿಂದ 100ಕ್ಕೆ ಬಂದ್ವಿ, 100ರಿಂದ 500 ಬಂದ್ರಿ, 500ರಿಂದ 1000 ಬಂದ್ವಿ. ತಿರ್ಗಾ 1000ದಿಂದ 1ಕ್ಕೆ ಬಂದ್ರೂ ನಾವು ಹುಳಿಗಳ ಥರ ಹೋರಾಟ ಮಾಡಬೇಕು. ಅದೇ ನನ್ನ ಸಂದೇಶ. ನಾವು ಬಿಟ್ಕೊಡೋದು ಬೇಡ. ಇವತ್ತು ನಾವೆಲ್ಲ ಬಂದು ಇವತ್ತು ಒಂದು ಲೆವೆಲಲ್ಲಿ ಇದ್ದೀವಿ. ಒಂದು ತಕ್ಕ ಮಟ್ಟಿಗೆ ಒಂದು ಫ್ಯಾಮ್ಲಿ ಕಟ್ಕೊಂಡು ಒಂದು ಮನೆ ಮಾಡಿಕೊಂಡು ಇದ್ದೀವಿ. ಈ ಇಂಡಸ್ಟ್ರಿನ ಬಿಟ್ಕೊಡೋವಂಥದ್ದು ಬೇಡ. ಈ ಟೆಕ್ನಾಲಜಿಗಳ ಮುಖಾಂತರ ಮಾಡಬೇಕು. ನಾವು ಸರ್ವೀಸ್ ಕೊಡೋದ್ರ ಮುಖಾಂತರ ನಮ್ಮ ಏನು ಮುಂದೆ ಈ ಇಂಡಸ್ಟ್ರಿನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸರ್ವೀಸ್ ಬಂದು ನಾವು ಇಂಟರ್ನೆಟ್ ಮುಖಾಂತರ IPTV ಆಗ್ಬೋದು, ಬೇರೆ ಬೇರೆದಾಗ್ಬೋದು. ಅದನ್ನು ಕಸ್ಟಮರು ಅದನ್ನ ನೋಡಿಬಿಟ್ಟು ಇವನೇ ಬೆಸ್ಟು, ಕೇಬಲ್ ಆಪ್ರೇಟರ್ ಬೆಸ್ಟು ಅನ್ನೋ ಥರ ನಾವು ನಡ್ಕೊಳ್ಬೇಕು. ಅದು ನಡ್ಕೊಂಡ್ರೆ ಮಾತ್ರ ನಾವು ಇಂಡಸ್ಟ್ರಿಯಲ್ಲಿ ಉಳ್ಕೊಳ್ಳೋಕ್ಕಾಗುತ್ತೆ. ನಾವು ಇಂಡಸ್ಟ್ರಿ ಅಷ್ಟೇ ಆಯ್ತು ಅಂತ ನಮ್ಮ ಬಾಯಿಗಳದ್ದೇ ಬಂದರೆ 100% ಇಂಡಸ್ಟ್ರಿ ಉಳಿಯಲ್ಲ. MSಗಳು ಅಷ್ಟೇ, ಬ್ರಾಡ್ಕಾಸ್ಟರ್ಸ್ ಅಷ್ಟೇ. ಸ್ವಲ್ಪ ರೇಟ್ಗಳನ್ನ ಕಡಿಮೆ ಮಾಡಿ, ಕ್ಯಾರೇಜ್ ಫೀಸ್ಗಳನ್ನ ಕಡಿಮೆ ಮಾಡಿ ಈ ಇಂಡಸ್ಟ್ರಿನ ಉಳಿಸೋಂಥ ಕೆಲಸ ಅವರು ಸಹ ಮಾಡಬೇಕು. ಯಾಕಂದರೆ ಅವರು ಮುಖ್ಯಸ್ಥರಿದ್ದಾರೆ. ಎಲ್ಲನೂ ಡಿಪೆಂಡೆನ್ಸಿ. ಕಸ್ಟಮರಿಂದ ದುಡ್ಡು ತೊಗೊಳ್ಬೇಕು, ಆಪ್ರೇಟರ್ ಕೊಡಬೇಕು, ಆಪ್ರೇಟರ್ ಕಮಿಷನ್ ಹಿಡ್ಕೊಳ್ಬೇಕು, MSO ಇದು ಮಾಡಬೇಕು, MSO ಹಿಡ್ಕೊಂಡು ಬ್ರಾಡ್ಕಾಸ್ಟರ್ ಕೊಡಬೇಕು. ಈಗ ರೆವೆನ್ಯೂಸು ಬಂದು ಅಡ್ವರ್ಟೈಸು ಪ್ರತಿಯೊಂದು ಕಡಿಮೆ ಆಗಿದೆ. ಬಿಕಾಸ್ ಆಫ್ ವ್ಯೂವರ್ಶಿಪ್ಪು ಕಡಿಮೆ ಆಗಿದೆ. ಆದ್ದರಿಂದ MSOಗಳು ಬ್ರಾಡ್ಕಾಸ್ಟರ್ಸ್ಗಳು ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡೋದ್ರ ಮುಖಾಂತರ, ಯಾಕಂದರೆ ಅದೇ ಯಾವುದೋ ಒಂದು ಉತ್ತರ ಭಾರತದ TV ನ್ಯೂಸ್ ಚಾನೆಲ್ಸ್ನ ಹಿಡ್ಕೊಂಡು ಆಡಿಯೋ ಡಬ್ ಮಾಡಿ ನಮ್ಮ ಕನ್ನಡನ ಮರೆಯುವಂಥ ಕೆಲಸಗಳು ನಡೀತಾ ಇದೆ. ಇದು ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಯಾವುದೋ ಒಂದು ಅವರು ಹಿಂದಿ ಅವ್ರು ಮಾತಾಡೋದನ್ನ ಆಡಿಯೋ ಡಬ್ ಮಾಡಿ ಇಲ್ಲ ಹಾಕಿದ್ರೆ ಯಾರು ನೋಡ್ತಾರೆ? ಆ ಬಿಗ್ ಬಾಸ್ ಒಂದು ಬಿಟ್ಟರೆ ವ್ಯೂವರ್ಶಿಪ್ಪು ಬೇರೆ ಯಾವುದೂ ಸರಿಯಾಗಿ ಬರ್ತಾ ಇಲ್ಲ. ಇಂಥ ಟೈಮಲ್ಲಿ ಬ್ರಾಡ್ಕಾಸ್ಟರ್ಸು ಸಹ ಹೊಸ ಪ್ರೋಗ್ರಾಮ್ಗಳು ಎಕ್ಸ್ಕ್ಲೂಸಿವ್ ಫಾರ್ ಕೇಬಲ್ TV ಅಂತ ಕೊಟ್ಟರೆ ಮಾತ್ರ ನಮ್ಮ ಇಂಡಸ್ಟ್ರಿ ಉಳಿಯೋಕ್ಕೂ ಸಾಧ್ಯ. ಇದಕ್ಕೆ ಎಲ್ಲ ಆಪ್ರೇಟರ್ಗಳು, ನಮ್ಮ ಸಂಘಟನೆಗಳು ಪ್ರತಿಯೊಬ್ಬರೂ ಅವರಿಗೆ ಪ್ರೆಷರ್ ಕೊಡಬೇಕು. ಅವ್ರು ಕೇಳೋದು ಅಷ್ಟೇ, ಬಾಕ್ಸ್ ಎಷ್ಟಿದೆ, ಎಷ್ಟು ಕನೆಕ್ಟಿವಿಟಿ ಇದೆ ಅಂತ ಪ್ರೆಸೆಂಟ್ ನೋಡ್ತಾರೆ ವಿನಃ ಅವ್ರಿಗೆ ಬೇರೆ ಪ್ಲಾಟ್ಫಾರ್ಮ್ ಸಿಕ್ತು. OTT ಈ ಬೇರೆ ಇದರಲ್ಲಿ ಸಿಕ್ಕಿದೆ. ನಾವು ನಂಬ್ಕೊಂಡಿರೋವಂಥದ್ದು ಬೇರೆ, ಓನ್ಲಿ ಕೇಬಲ್ TV ಬಿಟ್ಟರೆ ನೆಕ್ಸ್ಟು ನಾವು ಇಂಟರ್ನೆಟ್ ಅಂತ ಹೋಗ್ತಾ ಇದ್ದೀವಿ. ಕೆಲವು ಕಡೆ ಇಂಟರ್ನೆಟ್ ಸಕ್ಸಸ್ ಆಗಿದೆ, ಕೆಲವು ಕಡೆ ಆಗಿಲ್ಲ. ಆದ್ದರಿಂದ ನಾನು ಹೇಳೋವಂಥದ್ದು, ಹೋರಾಟ ಮಾಡೋಣ. ಈ ಇಂಡಸ್ಟ್ರಿನ ಉಳಿಸ್ಕೊಳ್ಳೋಕ್ಕೆ ನಾವು ಎಲ್ಲ ಥರ ಪ್ರಯತ್ನ ಬೀಳೋಣ. ಅದ್ರ ಮೇಲೆ ದೇವರಿದ್ದಾರೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಕೇಬಲ್ ವೃತ್ತಿಯಲ್ಲಿಯೇ ಈವರೆಗೆ ಎಲ್ಲವನ್ನ ಗಳಿಸಿದ್ದೇವೆ. ಕಳೆದ 3-4 ದಶಕಗಳಲ್ಲಿ ಇದೇ ವೃತ್ತಿಯಲ್ಲಿ ತೊಡಗಿ ಮತ್ತೊಂದು ವೃತ್ತಿ ತಿಳಿಯದಾಗಿದೆ. ಇಂತಹ ಸ್ಥಿತಿಯಲ್ಲಿ ನಾವು ಇದೇ ವೃತ್ತಿಯನ್ನ ಉಳಿಸುವ ಯೋಜನೆ ಮಾಡುವ ಜೊತೆಗೆ ಬೆಳೆಯುತ್ತಿರುವ ತಂತ್ರಜ್ಞಾನ ಅಳವಡಿಸಿಕೊಂಡು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸೆಡ್ಡು ಹೊಡೆಯುವ ಕೆಲಸ ಮಾಡುವಂತೆ ಕರೆ ನೀಡಿದ್ರು. ಈ ಸಭೆಯಲ್ಲಿ KCL ವ್ಯವಸ್ಥಾಪಕ ನಿರ್ದೇಶಕ ಸೋಮಶೇಖರ್ ಮಾತನಾಡಿದ್ರು. ಕೇಬಲ್ ವೃತ್ತಿಯಿಂದಲೇ ಸಾವಿರಾರು ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ. ಇದೀಗ ಸಂಕಷ್ಟದ ಪರಿಣಾಮ ಈ ಕುಟುಂಬಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಇದನ್ನ ನಾವು ಗಟ್ಟಿಯಾಗಿ ಎದುರಿಸಬೇಕಾದ್ರೆ ತಂತ್ರಜ್ಞಾನ ಅಳವಡಿಕೆ ಮತ್ತು ಗ್ರಾಹಕರು ಸಂಖ್ಯೆ ಉಳಿಸಿಕೊಂಡು ಬೆಳೆಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಮುಂದುವರಿಯಬೇಕಿದೆ ಎಂದರು. ಸ್ನೇಹಿತರೆ, ನಮ್ಮ ಉದ್ಯಮ ನಾವೇ ಕಟ್ಟಿದ ಉದ್ಯಮ. ಇವತ್ತಿನ ದಿವಸ ನಾವು ಅಂದ್ಕೊಳ್ತಾ ಇದ್ದೀವಿ ಮುಚ್ಚೋಯ್ತು ಮುಳುಗೋಯ್ತು ಅಂತ. ಎಲ್ಲೋ ಸ್ವಲ್ಪ ನಮ್ಮಲ್ಲಿ ಆಶಾಭಾವನೆ ಇಲ್ಲ, ನಂಬಿಕೆನ ಇಲ್ಲ, ಒಂದು ಅದ್ರ ಬಗ್ಗೆ ದೀರ್ಘವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು ನಾವು ನಿಲ್ಲಿಸಿದ್ವಿ ಅಂತ ಕಾಣುತ್ತೆ ಹೊರತು ನಮ್ಮ ಇಂಡಸ್ಟ್ರಿ ಮುಚ್ಚೋಗಿದೆ ಅಂದರೆ ಒಪ್ಕೊಳ್ಳಲ್ಲ. ಏನಕ್ಕೆ ಅಂದರೆ ನಮ್ಮ ಇಂಡಸ್ಟ್ರಿ ಮುಚ್ಚೋಯ್ತು ಅಂದರೆ ಇವತ್ತಿನ ದಿವಸ ಸಿನಿಮಾ ಲ್ಯಾಂಡ್ ನೋಡಿ, ನಾವೇ ಹಾಗೆ ಬಿಸ್ನೆಸ್ 25-30 ವರ್ಷ ನಮಗಿನ ಮುಂಚೆಯಿಂದ ಅವರು ಸಿನಿಮಾ ಲ್ಯಾಂಡ್ ನಡೆಸ್ಕೊಂಬಂದರು. ಇವತ್ತು ಅವ್ರಿಗೂ ಅನಿಶ್ಚಿತತೆ ಕಾಡ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜನ ಕಂಟೆಂಟ್ ನೋಡೋ ರೀತಿ ಬದಲಾಗಿದೆ. ನೀವು ಉತ್ತಮವಾದ ಕಂಟೆಂಟ್ ಕೊಟ್ಟರೆ, ಒಳ್ಳೆಯ ಸೇವೆ ಕೊಟ್ಟರೆ
ನೀವು ಕಂಟೆಂಟ್ ನೀವಿಲ್ಲ, ಇವತ್ತು ಮೊಬೈಲ್ ಬಂದಿದೆ ಅನ್ನೋದು ಕಾರಣಕ್ಕೆ ಮೊದಲು ಟಿ ವಿ ಒಂದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಇವತ್ತು ಮೊಬೈಲ್ ಇದೆ, ಟಿ ವಿ ಇದೆ, ಇಂಟರ್ನೆಟ್ ಇದೆ, ಎಲ್ಲದರಲ್ಲೂ ಎಲ್ಲ ಬರುತ್ತೆ. ಆದರೆ ನಮ್ಮ ಉದ್ಯಮ ಚಿಕ್ಕದಾಗಿಲ್ಲ, ದೊಡ್ಡದಲ್ಲಿ ವಿಸ್ತಾರವಾಗಿ ಬೆಳೆದಿದೆ. ಆ ವಿಸ್ತಾರದ ಮಜಲುಗಳಲ್ಲಿ ನಾವಿಲ್ಲ, ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಸಣ್ಣದಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ, ಒಂದು ಟಿ ವಿ ಬಾಕ್ಸ್ಗೆ ಅಂಟ್ಕೊಂಡು ಕೂತಿದ್ದೀವಿ ಅಂತ. ಆ್ಯಕ್ಚುಲಿ ನಾವೆಲ್ಲ ಮುಂದುವರಿಬೇಕಂದ್ರೆ ಕಾಲ ಬದಲಾದಂಗೆ ತಂತ್ರಜ್ಞಾನ ಜೊತೆ ನಾವು ಬೆಳೀತಾ ಹೋಗಬೇಕು. ಬೆಳೆದಾಗ ಮಾತ್ರ ನಾವು ಉಳ್ಕೊಳ್ಳಿಕ್ಕೆ ಸಾಧ್ಯ. ಹಂಗಂತ ಎಲ್ಲ ಪೂರ್ತಿ ನಾವು ಮನೋಪಲಿಯಾಗಿ 25 ವರ್ಷ ಮುಂಚೆ ಇದ್ದಾಗ ಕೇಬಲ್ ಉದ್ಯಮ ಪೂರ್ತಿ ನಮ್ಮ ಕೈಲಿರುತ್ತೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕಾಲಘಟ್ಟದಲ್ಲಿ ಬದಲಾದಾಗೆ ನಾವು ಬದಲಾದರೆ ಇವತ್ತಿನ ದಿವಸ ಬೆಳೆದಿರುವಂಥ ತಂತ್ರಜ್ಞಾನದಲ್ಲಿ ನಾವು ಒಂದು ಪಾಲಾಗಿರ್ಬೋದು. ಗೌರಿಬಿದನೂರು ತಾಲೂಕು ಕೇಬಲ್ ಆಪರೇಟರ್ಗಳ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಮಾತನಾಡಿ, ಕೇಬಲ್ ವೃತ್ತಿಯಿಂದಲೇ ಸಾವಿರಾರು ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ. ಇದೀಗ ಸಂಕಷ್ಟದ ಪರಿಣಾಮ ಈ ಕುಟುಂಬಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಇದನ್ನು ನಾವು ಗಟ್ಟಿಯಾಗಿ ಎದುರಿಸಬೇಕಾದರೆ ತಂತ್ರಜ್ಞಾನ ಅಳವಡಿಕೆ ಮತ್ತು ಗ್ರಾಹಕರು ಸಂಖ್ಯೆ ಉಳಿಸಿಕೊಂಡು ಬೆಳೆಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಮುಂದುವರಿಯಬೇಕಿದೆ ಎಂದರು. ಸೊ ನಮ್ಮ ಸಂಘ ಉದ್ಘಾಟನೆ ಆಗಿದ್ದು 2024ನೇ ಇಸ್ವಿ ಜನವರಿ 21ನೇ ತಾರೀಕು. ಇದ್ರ ಉದ್ದೇಶ ಒಂದೇ ಇತ್ತು, ಸಂಘ ಏನು ಸ್ಥಾಪನೆ ಮಾಡಬೇಕು ಅಂತ ಯಾಕೆ ನಮಗೆ ಇಷ್ಟ ಆಯಿತು ಅಂತಂದರೆ, ನವೆಂಬರ್ 23ನೇ ಇಸ್ವಿಯಲ್ಲಿ ಇದೇ ನಮ್ಮ ಗೌರಿಬಿದನೂರಿನಲ್ಲಿ ಒಬ್ಬ ಕೇಬಲ್ ಆಪ್ರೇಟರ್ಗೆ ಸ್ವಲ್ಪ ತುಂಬಾ ತೊಂದರೆ ಆಯಿತು. ಆ ಸಮಯದಲ್ಲಿ ಸಂಘಟನೆ ಇದ್ದರೆ ಆಪ್ರೇಟರ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಬಂದಾಗ ಆ ಒಂದು ಇನ್ಸ್ಪಿರೇಷನ್ನು ನಮಗೆ ಜನವರಿ 21, 2024ನೇ ಇಸ್ವಿಯಲ್ಲಿ ಅದೊಂದು ನಮಗೆ ಒಂದು ಬ್ಲೂ ಪ್ರಿಂಟ್ ಆಯಿತು. ಏನು, ಈ ಸಂಘ ಇದ್ದರೆ ನಾವು ಆಪ್ರೇಟರ್ ಸಮಸ್ಯೆನ ಪರಿಹಾರ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ. ಸಂಘದ ಕೆಲವು ಸದಸ್ಯರಿಗೆ ಸಮಸ್ಯೆ ಆದಾಗ ನಾವೇನೇ ಖುದ್ದಾಗಿ ಹೋಗಿ ಹಾಸ್ಪಿಟಲ್ ಇರ್ಬೋದು, ಸ್ವಲ್ಪ ಹಾಸ್ಪಿಟಲ್ ಸಮಸ್ಯೆ ಆದಾಗ ಹೋಗಿ ಖುದ್ದಾಗಿ ಮಾತಾಡಿಸಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸನ ಮಾಡಿದ್ವಿ. ಸೊ ಅದರಿಂದ ನಮ್ಮ ಆಪ್ರೇಟರ್ಗಳು ಕೂಡ ತುಂಬ ಧೈರ್ಯವಾಗಿ ಕೇಬಲ್ ಫೀಲ್ಡಲ್ಲಿ ನಮ್ಮ ಸಂಘ ಇದೆ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಅವರು ಕೂಡ ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡಿದ್ದಾರೆ. ಸೊ ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ಕೂಡ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸ್ಕೊಂಡು ನಾವು ಕೇಬಲ್ ಉದ್ಯಮನ ಇನ್ನೂ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆಗಳ ಕೇಬಲ್ ಆಪರೇಟರ್ಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗೌರವಾಧ್ಯಕ್ಷರಾದಂಥ ಶ್ರೀ ಅಶೋಕಪ್ಪನವರು ಹಾಗೂ ಅಧ್ಯಕ್ಷರು ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ ಕ್ಷೇಮಾಭಿವೃದ್ಧಿ ಸಂಘ ಶ್ರೀಯುತ MP ಸತ್ಯನಾರಾಯಣ ಅವರು ಬರಲಿ. ಬಾಲನ್ಯಾಯ ಕಾಯ್ದೆ 2015ರ ಅನ್ವಯ ನೊಂದ, ಸಂತ್ರಸ್ತ, ಅನಾಥ, ತೊಂದರೆಗೀಡಾದ ಮಕ್ಕಳನ್ನು ರಕ್ಷಣೆ ಮಾಡಿ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕಾದ ಜಿಲ್ಲಾ ಮಟ್ಟದ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಸೇರಿದಂತೆ ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ಅಷ್ಟಕ್ಕೂ ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ಕಾರಿ ಬಾಲಕಿಯರ ಬಾಲಮಂದಿರ. ನೊಂದ, ಸಂತ್ರಸ್ತ, ಅನಾಥ, ತೊಂದರೆಗೀಡಾದ ಮಕ್ಕಳು ಸೇರಿದಂತೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಅಪ್ರಾಪ್ತ ಬಾಲಕಿಯರಿಗೆ ಇಲ್ಲಿ ರಕ್ಷಣೆ ನೀಡಿ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಸ್ಥಳ. ಆದರೆ ಈ ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿರುವ ಮಹಿಳಾ ಸಿಬ್ಬಂದಿಯೊಬ್ಬಳು ಈ ಹಿಂದೆ ನೊಂದ, ಸಂತ್ರಸ್ತ, ಅಪ್ರಾಪ್ತ ಬಾಲಕಿಯರನ್ನ ವೇಶ್ಯಾವಾಟಿಕೆಗೆ ತಳ್ಳಿದ ಆರೋಪಕ್ಕೆ ಕುಖ್ಯಾತಿಯಾಗಿತ್ತು. ಆ ಘಟನೆ ಮರೆಯುವುದಕ್ಕೂ ಮುನ್ನವೇ ಸ್ವತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಯ ನೊಂದ, ಸಂತ್ರಸ್ತ, ಅಪ್ರಾಪ್ತ ಬಾಲಕಿಯರನ್ನ ಅವರ ಮನೆಗೆ ಬಿಡುಗಡೆ ಮಾಡಲು ತಲಾ ಬಾಲಕಿಗೆ 50,000 ರೂಪಾಯಿ ಲಂಚ ಪಡೆದ ಆರೋಪ ಕೇಳಿಬಂದಿದ್ದು ರಾಜ್ಯ ಸರ್ಕಾರ ಮಕ್ಕಳ ಕಲ್ಯಾಣ ಸಮಿತಿಯನ್ನೇ ಅಮಾನತು ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿದ್ದ ಮುನಿನಾರಾಯಣ ಸ್ವಾಮಿ, ಸದಸ್ಯರಾದ ಮಹೇಶ್ BR ಹಾಗೂ ತ್ರಿಭುವನೇಶ್ವರಿಯನ್ನ ಅಮಾನತು ಮಾಡಲಾಗಿದೆ. ಬಾಲನ್ಯಾಯ ಕಾಯ್ದೆ 2015ಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರುವುದು ಇಲಾಖೆಯ ತನಿಖೆಯಲ್ಲಿ ಸಾಬೀತಾದ ಕಾರಣ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ.
ಇನ್ನು ನೊಂದ ಸಂತ್ರಸ್ತ ನಿರ್ಗತಿಕರ ರಕ್ಷಣೆ ಮಾಡುವುದರ ಬದಲು ಅವರನ್ನ ಸುಲಿಗೆ ಮಾಡಿದ ಆರೋಪದಲ್ಲಿ ಅಮಾನತಾಗಿರುವ ಮುನಿನಾರಾಯಣ ಸ್ವಾಮಿ ನಾನು ಅಂತಹವನಲ್ಲ ಎಂದು ಆರೋಪದಿಂದ ಜಾರಿಕೊಳ್ಳಲು ಯತ್ನಿಸಿದ್ದಾನೆ. ನನ್ನ ಹೆಸರು ಎನ್ ಮುನಿನಾರಾಯಣ ಸ್ವಾಮಿ ಅಂತ ಸರ್. ನಾವು 2024ರಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ತ್ರಿಭುವನೇಶ್ವರಿ ಮತ್ತು ಮಹೇಶ್ವರು ಮತ್ತು ನಾವು ಮೂವರು ಸೇರಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚೆಗೆ ನಮ್ಮಲ್ಲಿ ಮೊನ್ನೆ ರೀಸೆಂಟಾಗಿ 17ನೇ ತಾರೀಕು ಅಮಾನತು ಆದೇಶ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಏನಂತ ಬಂದಿತ್ತು ಅದರಲ್ಲಿ ವಿತೌಟ್ ಯಾರೋ ಮಕ್ಕಳ ಪೇರೆಂಟ್ಸ್ ಹತ್ರ ದುಡ್ಡು ಕೇಳಿದ್ದಾರೆ ಅಂತ ಹೇಳಿ ಬಂದಿದೆ. ಸೊ ಹಂಗಾಗಿ ಯಾವುದೇ ರೀತಿ ಅಲ್ಲಿ ಬರುವಂಥ ಮಕ್ಕಳೆಲ್ಲ ಬಡ ಮಕ್ಕಳು, ತುಂಬ ನೊಂದು ಬೆಂದ ಮಕ್ಕಳು, ಅಂಥ ಮಕ್ಕಳ ಹತ್ರ ನಾವು ಯಾವುದೇ ರೀತಿ ದುಡ್ಡಿನ ವ್ಯವಹಾರ ಮಾಡೋದಾಗಲಿ ಯಾವುದೇ ಇಲ್ಲ. ಅದು ಮಾಡಿದರೆ ಅಕಸ್ಮಾತ್ ಯಾವುದಾದ್ರೂ ಮಾಡಿದರೆ ಬೇರೆಯವ್ರು ಯಾರೋ ಷಡ್ಯಂತ್ರ ಮಾಡಿ ನಮ್ಮ ಮೇಲೆ ಮಾಡಿರೋ ಬಿಟ್ಟರೆ ನಮ್ದು ಯಾವುದೇ ರೀತಿ ಆ ಥರ ಮಾಡಿರೋಂಥ ಇದೇ ಇಲ್ಲ ಸರ್. ನಾವು ಮಾಡೋಕ್ಕೆ ಹೋಗೋದಿಲ್ಲ, ಮಾಡೋದಿಲ್ಲ. ನಾವು ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ಕೊಳಕ್ಕೆ ಬಂದಿರೋಂಥ ಸರ್. ಮೂರನೇ ವ್ಯಕ್ತಿ ಯಾರೋ ಷಡ್ಯಂತ್ರ ಮಾಡಿ ನಮ್ಮ ಮೇಲೆ ಮಾಡಿರ್ಬೋದು ಬಿಟ್ಟರೆ ನಾವು ಯಾವುದೇ ರೀತಿ ಆ ಥರ ಉದ್ದೇಶಪೂರ್ವಕವಾಗಲಿ ಯಾವುದೇ ರೀತಿ ಮಕ್ಕಳ ದೃಷ್ಟಿಯಿಂದ ಕೆಲಸ ಮಾಡ್ತೀವಿ ಹೊರತು ಬೇರೆ ಉದ್ದೇಶದಿಂದ ಮಾಡಿರೋ ಕೆಲಸ ಅಲ್ಲ. ಇದನ್ನು ಹಿಂಗೆ ಥರ ಹೇಳ್ತೀನಿ ಸರ್. ಲೈಂಗಿಕ ದೌರ್ಜನ್ಯಕ್ಕೀಡಾದ ಬಾಲಕಿಯರು ಸೇರಿದಂತೆ ತೊಂದರೆಗೆ ಸಿಲುಕಿದ ಬಾಲಕಿಯರನ್ನ ರಕ್ಷಣೆ ಮಾಡಬೇಕಾದ ಚಿಕ್ಕಬಳ್ಳಾಪುರದ ಮಕ್ಕಳ ಕಲ್ಯಾಣ ಸಮಿತಿ ಮುಕ್ತಾಯವಾದ ಪ್ರಕರಣದಲ್ಲಿ ಮಕ್ಕಳನ್ನ ಅವರ ಪೋಷಕರ ಜೊತೆ ಕಳುಹಿಸಲು ಲಂಚಾವತಾರ ನಡೆಸಿ ಸಿಕ್ಕಿಬಿದ್ದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಇಂದು ಸರ್ಕಾರಿ ಬಾಲಕಿಯರ ಕಾಲೇಜಿನಲ್ಲಿ ಮತದಾನ ನಡೆಯಿತು. ಶ್ರೀನಿವಾಸಪುರ ಎಪಿಎಂಸಿ ಚುನಾವಣೆ ಇಂದು ನಡೆಯುತ್ತಿದೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣ್ತಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮತದಾನ ಕೇಂದ್ರದ ಬಳಿ ಮೊಬೈಲ್ ಬಳಕೆ ನಿಷೇಧಿಸಲಾಗಿದೆ ಎಂದು ನಾಮಫಲಕ ಹಾಕಿದ್ರು ಮತದಾರರು ರಾಜಾರೋಷವಾಗಿ ಮತಗಟ್ಟೆ ಒಳಗೆ ಮೊಬೈಲ್ ಕೊಂಡೊಯ್ಯುತ್ತಿದ್ದಾರೆ. ತಾವು ಯಾರಿಗೆ ಮತ ಚಲಾಯಿಸಿದ್ದೇವೆ ಎಂಬುದನ್ನು ಬ್ಯಾಲೆಟ್ ಪೇಪರ್ ಸಮೇತ ಮೊಬೈಲ್ನಲ್ಲಿ ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ತಿದ್ದಾರೆ. ಈ ದೃಶ್ಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವ ಮೂಲಕ ಮತದಾನದ ಗೌಪ್ಯತೆಯನ್ನ ಬಹಿರಂಗವಾಗಿ ಉಲ್ಲಂಘಿಸಲಾಗುತ್ತಿದೆ. ಸ್ಥಳದಲ್ಲಿ ಚುನಾವಣಾ ಅಧಿಕಾರಿಗಳು ಹಾಗೂ ಬಿಗಿ ಪೊಲೀಸ್ ಭದ್ರತೆ ಇದ್ದರೂ ಇಷ್ಟೆಲ್ಲ ನಡೆಯುತ್ತಿರುವುದು ಅಧಿಕಾರಿಗಳ ಮೌನಕ್ಕೆ ಸಾಕ್ಷಿಯಾಗಿದೆ. ಮತದಾನದ ಪಾವಿತ್ರ್ಯತೆ ಕಾಪಾಡಬೇಕಾದವರೇ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ನಿಯಮಗಳು ಕೇವಲ ನಾಮಫಲಕಕ್ಕೆ ಸೀಮಿತವೇ? ಮತದಾನದ ಗೌಪ್ಯತೆ ಕಾಪಾಡಲಾಗದಿದ್ದರೆ ಈ ಚುನಾವಣೆಗೆ ಬೆಲೆ ಎಲ್ಲಿದೆ ಎಂದು ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಶ್ರೀನಿವಾಸಪುರ ಎಪಿಎಂಸಿ ಚುನಾವಣೆಯಲ್ಲಿ ನಿಯಮಗಳು ಸಂಪೂರ್ಣವಾಗಿ ಗಾಳಿಗೆ ತೂರಲಾಗಿದ್ದು ಕೂಡಲೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಗುಡಿಬಂಡೆ ತಾಲೂಕಿನ ಯಲ್ಲೂಡು ಗ್ರಾಮದ ಬಳಿ ಅಕ್ರಮವಾಗಿ ಗಾಂಜಾ ಇಟ್ಟುಕೊಂಡಿದ್ದ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಗುಡಿಬಂಡೆ ಠಾಣೆ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿ ಲಕ್ಷಾಂತರ ರು ಮೌಲ್ಯದ ಮಾದಕ ವಸ್ತು ಹಾಗೂ ವಾಹನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಯಲ್ಲೂಡು ಗ್ರಾಮದ ಸಮೀಪದ ಸಂದೀಪ್ ರೆಡ್ಡಿ ಎಂಬುವರ ಜಮೀನಿನ ಗುಡಿಸಿಲಿನ ಬಳಿ ಈ ಕೃತ್ಯ ನಡೆದಿದ್ದು ಖಚಿತ ವರ್ತಮಾನದ ಮೇರೆಗೆ ಗುಡಿಬಂಡೆ ವೃತ್ತ ನಿರೀಕ್ಷಕ ಮುನಿಕೃಷ್ಣ ನೇತೃತ್ವದ ತಂಡ ದಾಳಿ ನಡೆಸಿದೆ. ದಾಳಿಯ ವೇಳೆ ಬೆಂಗಳೂರು ಮೂಲದ ಶರತ್, ಆನಂದ್ ಕುಮಾರ್ ಹಾಗೂ ಸ್ಥಳೀಯ ನಿವಾಸಿ ಹರಿಸಾಯಿ ಚರಣ್ ರೆಡ್ಡಿ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಆರೋಪಿಗಳಿಂದ ಸುಮಾರು 3 ಕೆಜಿ 100 ಗ್ರಾಂ ತೂಕದ ಗಾಂಜಾ ಹಾಗೂ ಕೃತ್ಯಕ್ಕೆ ಬಳಸಲಾಗಿದ್ದ 15 ಲಕ್ಷ ರೂಪಾಯಿ ಮೌಲ್ಯದ ಮಹೀಂದ್ರಾ ಥಾರ್ ವಾಹನವನ್ನು ಜಪ್ತಿ ಮಾಡಲಾಗಿದೆ. ಒಟ್ಟಾರೆ 16.5 ಲಕ್ಷ ರು ಮೌಲ್ಯದ ಸ್ವತ್ತನ್ನ ವಶಪಡಿಸಿಕೊಂಡು ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಸಿಪಿಐ ಮುನಿಕೃಷ್ಣ, ಪಿಎಸ್ಐ ಗಣೇಶ್, ಎಎಸ್ಐ ಆನಂದ್, ಸಿಬ್ಬಂದಿಯಾದ ಪ್ರಭಾಕರ್, ಮಂಜುನಾಥ್, ಮುರಳಿ, ಬಾಬುರಾವ್, ಮಾರುತಿ, ಸುನೀಲ್ ಕುಮಾರ್ ಸೇರಿದಂತೆ ಇತರರು ಭಾಗವಹಿಸಿದ್ದು ಪೊಲೀಸ್ ತಂಡದ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈ ಶ್ಲಾಘಿಸಿದ್ದಾರೆ.
ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಹೋಗಲಾಡಿಸಿ ಹಿಂದೂಗಳು ಸಂಘಟಿತರಾದಾಗ ಅಖಂಡ ಭಾರತ ನಿರ್ಮಾಣ ಸಾಧ್ಯ ಎಂದು ಶ್ರೀ ಕ್ಷೇತ್ರದ ಕೈವಾರ ಧರ್ಮಾಧಿಕಾರಿಗಳಾದ MR ಜಯರಾಮ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ KHB ಲೇಔಟ್ನಲ್ಲಿ ಬಾಗೇಪಲ್ಲಿ ತಾಲೂಕು ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಆಯೋಜಿಸಿದ್ದ ಹಿಂದೂ ಸಮ್ಮೇಳನದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ರು. ಜಾಗೃತಿ ಕೊರತೆಯಿಂದ ಹಿಂದೂ ಧರ್ಮದ ರಕ್ಷಣೆಗೆ ಹಿನ್ನಡೆಯಾಗಿದ್ದು, ಪ್ರತಿ ಮನೆಯಲ್ಲಿಯೂ ಹಿಂದೂಗಳು ಸಂಘಟಿತರಾಗಬೇಕು.
ಪ್ರತಿ ಗ್ರಾಮ ಹೃದಯಕ್ಕೂ ಹಿಂದೂಗಳ ಸಂದೇಶ ಸಾರುವ ಮೂಲ ಉದ್ದೇಶದಿಂದ ಹಿಂದೂ ಸಮ್ಮೇಳನದ ಕಾರ್ಯಕ್ರಮ ಆಯೋಜಿಸಿದ್ದು, ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಸಂಕಲ್ಪದೊಂದಿಗೆ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ಸಂಘಟಿತರಾಗಬೇಕು ಎಂದರು. ಬಳಿಕ ಬಾಗೇಪಲ್ಲಿ ತಾಲೂಕಿನ ಆನಂದಾಶ್ರಮದ ಶ್ರೀ ನರೋತ್ತಮಾನಂದ ಸ್ವಾಮೀಜಿಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ಹಿಂದೂಗಳೆಲ್ಲರೂ ಒಂದೇ ಜಾತಿ, ಉಪಜಾತಿಗಳು ಸಾಕಷ್ಟು ಇರಬಹುದು, ಆದರೆ ಹಿಂದೂ ಧರ್ಮ ಒಂದೇ ಆಗಿದೆ. ಅನಾದಿ ಕಾಲದಿಂದಲೂ ಆಚರಣೆಯಲ್ಲಿದ್ದ ಹಿಂದೂ ಧರ್ಮದ ಪಾವಿತ್ರ್ಯತೆ, ಸಂಸ್ಕೃತಿಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಕಾಪಾಡಬೇಕು. ಹಿಂದೂ ಧರ್ಮವನ್ನು ಉನ್ನತೀಕರಿಸಲು ಮುಂದಾಗಬೇಕು ಎಂದರು. ದೇಶ ಮುಂದೆ ನಾವೆಲ್ಲ ಒಂದೇ, ಯಾವ ಭೇದನೂ ಇಲ್ಲ, ಶ್ರೀಮಂತಿಕೆ ಇಲ್ಲ, ಅಧಿಕಾರ ಇಲ್ಲ, ಇದಲ್ಲ ಯಾವುದೂ ಅಲ್ಲ. ನಾವೆಲ್ಲರೂ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ. ಭಜನೆ ಮಾಡುವಾಗ ನಮ್ ಭೇದ ಇದೆಯಾ? ಎಲ್ಲರೂ ಒಂದೇ ಅಪ್ಪ, ನಮ್ ಯಾವ ಭೇದನೂ ಇಲ್ಲ. ಅದನ್ನ ನಾವು ನಂಬಿದ್ದೇವೆ. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ದಾರಿ. ಈ ದಾರಿಯಲ್ಲಿ ಹೋದ್ರೆ ಮಾತ್ರ ನಮಗೆ ನಮ್ಮ ದಾರಿ ದೀಪವಾಗಿ ನಮ್ಮ ಭಾರತ ದೇಶ ಈ ಒಂದು ಇಡೀ ಪ್ರಪಂಚಕ್ಕೆ ಬೆಳವಣಿಗೆ ಆಗುವಂತ ದೇಶ ಮಾಡಿ ಆಳ್ವಿಕೆಯನ್ನು ಕೊಡುವಂತ ದೇಶ ಈ ಭಾರತ ದೇಶ. ಪಟ್ಟಣದ ನ್ಯಾಷನಲ್ ಕಾಲೇಜು ವೃತ್ತದಿಂದ ಪ್ರಾರಂಭವಾದ ಶೋಭಾಯಾತ್ರೆಯು ಭಜನೆ, ವಾದ್ಯ, ಮೇಳ ಹಾಗೂ ಕೇಸರಿ ಧ್ವಜಗಳೊಂದಿಗೆ ನಗರಾದ್ಯಂತ ಭಕ್ತಿ ಮತ್ತು ಸಂಭ್ರಮದ ವಾತಾವರಣ ಸೃಷ್ಟಿಸಿತು. ಸಾವಿರಾರು ಮಹಿಳೆಯರು ಪೂರ್ಣಕುಂಭ ಕಳಸದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿದ್ರು. ಶೋಭಾಯಾತ್ರೆಯಲ್ಲಿ ವಿವಿಧ ಮಠಾಧೀಶರು, ಕಾರ್ಮಿಕ ಮುಖಂಡರು, ಸಮಾಜದ ಗಣ್ಯರು, ಯುವಕರು ಹಾಗೂ ಮಕ್ಕಳು, ಮಹಿಳೆಯರು ಭಾಗವಹಿಸಿದ್ರು. ಹಿಂದೂ ಸಮ್ಮೇಳನದ ಅಂಗವಾಗಿ ಭರತ ಮಾತೆ, ಶ್ರೀರಾಮ ಭಾವಚಿತ್ರಗಳ ಮೆರವಣಿಗೆ ಮಾಡಲಾಯಿತು. ಶೋಭಾಯಾತ್ರೆ ಸಾಗುವ ಮಾರ್ಗದ ಉದ್ದಕ್ಕೂ ಕೇಸರಿ ಬಾವುಟಗಳು ರಾರಾಜಿಸಿದ್ವು. ಸಾವಿರಾರು ಕಾರ್ಯಕರ್ತರು ಕೇಸರಿ ಶಾಲು, ಕೇಸರಿ ಪೇಟ ಧರಿಸಿ ಭಾಗಿಯಾಗಿದ್ರು. ತಮಟೆ ಡೊಳ್ಳಿನ ನಾದಕ್ಕೆ ಯುವಕರು ಕುಣಿದು ಸಂಭ್ರಮಿಸಿದ್ರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅದು ಹಿಂದೂ ಸಮಾಜದ ಏಕತೆ, ಸಂಸ್ಕೃತಿ ಮತ್ತು ಧಾರ್ಮಿಕ ನಂಬಿಕೆ ಬಲಪಡಿಸಲು ಹಮ್ಮಿಕೊಂಡಿದ್ದ ಶೋಭಾಯಾತ್ರೆ. 20 ವರ್ಷಗಳ ನಂತರ ಹಿಂದೂ ಸಮಾಜೋತ್ಸವ ಸಮಿತಿ ಹಮ್ಮಿಕೊಂಡಿದ್ದ ಶೋಭಾಯಾತ್ರೆಯಲ್ಲಿ ಶ್ರೀರಾಮನ ನಾಮ ಸ್ಮರಣೆಯೊಂದಿಗೆ ಕೋಲಾರ ಕೇಸರಿಮಯವಾಗಿತ್ತು. ಇಡೀ ಕೋಲಾರ ನಗರವೇ ಕೇಸರಿಮಯವಾಗಿತ್ತು. ಸಾಗರೋಪಾದಿಯಲ್ಲಿ ಸಾಗಿ ಬರುತ್ತಿರುವ ಜನಸಾಗರ, ಮತ್ತೊಂದೆಡೆ ಶ್ರೀರಾಮನ ಹರ್ಷೋದ್ಗಾರ, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲೇ. ಹೌದು, ಕೋಲಾರ ಜಿಲ್ಲೆಯಾದ್ಯಂತ ಕಳೆದ 10 ದಿನಗಳಿಂದ ಹಿಂದೂಗಳ ಸಮಾಜೋತ್ಸವ ನಡೆಯುತ್ತಿದ್ದು, ಕೋಲಾರದಲ್ಲಿಂದು ಹಿಂದೂ ಸಮಾಜೋತ್ಸವ ಹಿನ್ನೆಲೆ ಶೋಭಾಯಾತ್ರೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ರು. ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಿಂದ ಆರಂಭವಾದ ಶೋಭಾಯಾತ್ರೆ ಮೆಕ್ಕೆ ವೃತ್ತ, ಅಮ್ಮವಾರಿಪೇಟೆ, ಕಾಳಮ್ಮ ಗುಡಿ, ಹೊಸ ಬಸ್ ನಿಲ್ದಾಣ, ಶಾರದಾ ಟಾಕೀಸ್, ಎಂಜಿ ರಸ್ತೆಯ ಮೂಲಕ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮುಕ್ತಾಯಗೊಂಡಿತು. ಸುಮಾರು 3.5 ಕಿಲೋಮೀಟರ್ ಶೋಭಾಯಾತ್ರೆಯಲ್ಲಿ ಮಕ್ಕಳ ವೇಷಭೂಷಣ, ಪಲ್ಲಕ್ಕಿಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ರಸ್ತೆಯ ಉದ್ದಕ್ಕೂ ಸಾಗಿ ಬಂದ ಶೋಭಾಯಾತ್ರೆಗೆ ನಗರದ ಜನ ಹೂಚೆಲ್ಲುವ ಮೂಲಕ ಸ್ವಾಗತ ಕೋರಿದ್ರ. ಶೋಭಾಯಾತ್ರೆಯಲ್ಲಿ ಕೋಲಾರದ ನಗರ ದೇವತೆ ಕೋಲಾರಮ್ಮ, ಅಯೋಧ್ಯೆಯ ರಾಮ, ಎತ್ತಿನ ಗಾಡಿಯಲ್ಲಿ ಬಂದ ಭಾರತ ಮಾತೆ, ಕ್ರೈನ್ನಲ್ಲಿ ಹನುಮಂತನ ಮೂರ್ತಿ ಸೇರಿದಂತೆ ಜನಪದ ಕಲಾ ಪ್ರಕಾರಗಳಾದ ಡೊಳ್ಳು ಕುಣಿತ, ಚಂಡೆ, ಗಾರುಡಿ ಗೊಂಬೆ ಶೋಭಾಯಾತ್ರೆಗೆ ಮೆರುಗು ತಂದಿತ್ತು.
ಇನ್ನು ಶೋಭಾಯಾತ್ರೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದ ಕೋಲಾರದಲ್ಲಿ 20 ವರ್ಷಗಳ ಹಿಂದೆ ನಡೆದಿದ್ದ ಹಿಂದೂ ವಿರಾಟ್ ಸಮಾವೇಶದ ಬಳಿಕ ಇದೊಂದು ದೊಡ್ಡ ಶೋಭಾಯಾತ್ರೆಯಾಗಿತ್ತ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮತ್ತು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಸಾರ್ವಜನಿಕ ಶಿಕ್ಷಣ ಉಳಿಸಲು ಕೆಪಿಎಸ್ ಮ್ಯಾಗ್ನೆಟ್ ವಿರೋಧಿಸಿ ಎಐಡಿಎಸ್ಒ ಬೃಹತ್ ಸಮಾವೇಶ ನಡೆಸಿದೆ. ನಂಜನಗೂಡು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎಐಡಿಎಸ್ಒದಿಂದ ತಾಲೂಕಿನ ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಪೋಷಕರ ನೇತೃತ್ವದಲ್ಲಿ ನಂಜನಗೂಡು ತಾಲೂಕು ಮಟ್ಟದ ಪ್ರತಿಭಟನಾ ಸಮಾವೇಶ ಏರ್ಪಡಿಸಲಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಸಮಾವೇಶದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಸಾರ್ವಜನಿಕ ಶಿಕ್ಷಣ ಉಳಿಸಬೇಕು, 40,000 ಸರ್ಕಾರಿ ಶಾಲೆಗಳನ್ನು ಕೊಲ್ಲುವ ಹುನ್ನಾರ ನಡೆಸಲಾಗುತ್ತದೆ, ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಮುಚ್ಚಲು ಮುಂದಾಗಿದೆ, ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಲಾಯಿತು. ಗಣಿಬಾಧಿತ ಪ್ರದೇಶಗಳಲ್ಲಿ ಮೈನಿಂಗ್ ಮೇಲೆ ನಿಂತಿರುವಂತಹ ಜಾಗಗಳಲ್ಲಿ ಮೈನಿಂಗ್ ಕೆಲಸ ಮುಗಿತಾ ಇದ್ದಾಗ ಅದನ್ನು ಇನ್ನೊಂದು ಜಾಗ ಕಳಿಸ್ಬೇಕಾಗುತ್ತೆ. ಆಗ ಕೆಎಂಇಆರ್ಸಿ ಆ ಫಂಡಿಂಗ್ ಬಳಸಬೇಕು ಜನರ ಹೊಟ್ಟೆಪಾಡಿಗೋಸ್ಕರ. ಆ ದುಡ್ಡನ್ನ ಕೂಡ ಕಸಿತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿರುವಂತ ಎಜುಕೇಶನ್ ಮಿನಿಸ್ಟರ್. 500 ಕೆಪಿಎಸ್ ಮ್ಯಾಗ್ನೆಟ್ಗೆ ಫಾರಿನ್ ಬ್ಯಾಂಕಿಂದ ಸಾಲ ಪಡಿತಾ ಇದ್ದಾರೆ. ಸರ್ಕಾರ ಸಾಲ ಪಡೆಯುತ್ತೆ, ಆ ಸಾಲ ತೀರ್ಸೋದೆ ನಮ್ಮ ತಲೆ ಮೇಲೆ ಹಾಕುತ್ತೆ. ಶಾಲೆಗಳನ್ನ ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಸರ್ಕಾರಿ ಶಾಲೆಗಳನ್ನ ಬಿಡುವುದಿಲ್ಲ, ಸಾರ್ವಜನಿಕ ಶಿಕ್ಷಣ ಉಳಿಸುತ್ತೇವೆ ಎಂದು ಕರೆ ನೀಡಿದ್ರು. ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ 16 ಗ್ರಾಮದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ತೆರೆದು 16 ಮಳೆ, ಮೂಡಹಳ್ಳಿ, ಮಲ್ಲರಾಜನಹುಂಡಿ, ಮಾದಯ್ಯನಹುಂಡಿ, ಆಲತ್ತೂರು ಗ್ರಾಮಗಳ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸಲಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಹೋರಾಟದ ಒಂದು ಭಾಗವಾಗಿನೇ ನಂಜನಗೂಡು ತಾಲೂಕು ಮಟ್ಟದ ಈ ಒಂದು ಪ್ರತಿಭಟನಾ ಸಮಾವೇಶನ ನಾವು ಇಟ್ಕೊಂಡಿರುವಂತದ್ದು. ಈ ಒಂದು ಸಮಾವೇಶಕ್ಕಿಂತ ಮುಂಚೆನೆ ಇಲ್ಲೇನೋ 15 ಹಳ್ಳಿಗಳಿಂದ ಏನು ವಿದ್ಯಾರ್ಥಿಗಳು ಮತ್ತೆ ಪೋಷಕರೇನು ಬಂದಿದ್ದೀರಾ, ಇವತ್ತು ಪ್ರತಿ 15 ಹಳ್ಳಿಯಲ್ಲೂ ಕೂಡ ಪ್ರತಿ ಕಡೆ ಕೂಡ ಪ್ರತಿಭಟನೆಗಳಾಗಿದ್ದಾವೆ. ಪ್ರತಿಭಟನೆಗಳಾಗಿ ಅಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಆ ಸಮಿತಿಯ ಮೂಲಕವಾಗಿ ಇವತ್ತು ನಾವು ತಾಲೂಕು ಮಟ್ಟದ ಈ ಸಮಾವೇಶಕ್ಕೆ ಬಂದು ಸೇರಿದ್ದೀವಿ ಸ್ನೇಹಿತರೆ. ಹೊರಳವಾಡಿ ಗ್ರಾಮದಲ್ಲಿ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ತೆರೆದು ಇಮ್ಮಾವು, ಉಪ್ಪಲಿಗರಹುಂಡಿ, ಹುಳಿಮಾವು, ತೊರೆಮಾವು, ಬೊಕ್ಕಹಳ್ಳಿ, ಕೆಂಪಿಸಿದ್ದನಹುಂಡಿ ಗ್ರಾಮಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಉಪಾಧ್ಯಾಯರು ಮತ್ತು ಪರಿಕರಗಳ ಸಮೇತ ವಿಲೀನಗೊಳಿಸುತ್ತಿರುವುದನ್ನು ಖಂಡಿಸಿ ಎಲ್ಲಾ ಗ್ರಾಮಗಳ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಪೋಷಕರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಡಿವಾಳ ಮಾಚಿದೇವರ 926ನೇ ಜಯಂತಿ ಕೊರಟಗೆರೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾಚಿದೇವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರೇಡ್ 2 ತಹಸೀಲ್ದಾರ್ ರಾಮ್ಪ್ರಸಾದ್, ಮಡಿವಾಳ ಕುಲದಲ್ಲಿ ಹುಟ್ಟಿದ್ರು ಮಾಚಯ್ಯ ಉತ್ತಮ ಶಿಕ್ಷಣ ಮತ್ತು ಶರಣರ ಸಂಪರ್ಕದಿಂದ ಮಹಾಪುರುಷರಾದರು ಎಂದರು. ಕೊರಟಗೆರೆಯಲ್ಲಿ ನಡೆದ ಮಡಿವಾಳ ಮಾಚಿದೇವರ ಜಯಂತಿಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ರಾಮ್ಪ್ರಸಾದ್ ಮಾತನಾಡಿ, ಲೋಕ ಕಲ್ಯಾಣ ಕ್ರಾಂತಿಯ ಇತಿಹಾಸದಲ್ಲಿ ಮಾಚಯ್ಯ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರ. ಜ್ಞಾನ ಜ್ಯೋತಿಯಿಂದ ಲೋಕ ಬೆಳಗಿಸಿದ ಮಾಚಯ್ಯ ನುಡಿದಂತೆ ನಡೆದ ಶರಣರಲ್ಲಿ ಒಬ್ಬರ. ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನ ಅಧಿಕಾರವಿದೆ ಎಂದು ತಿಳಿಸಿ ಸರ್ವರಿಗೂ ಆಧ್ಯಾತ್ಮಿಕ ಉನ್ನತಿ ಪಡೆಯುವಂತೆ ಪ್ರೋತ್ಸಾಹಿಸಿದ್ರ. ಎಲ್ಲ ಶರಣರು ಮಾಚಯ್ಯನನ್ನ ಮಾಚಿ ತಂದೆ ಎಂದು ಕರೆದಿದ್ದಾರೆ. ಅನುಭವ ಮಂಟಪ ನಿರ್ವಹಣದ ಕಾರ್ಯದಲ್ಲಿ ಮಾಚಯ್ಯನವರ ಪಾತ್ರ ದೊಡ್ಡದ. ಧಾರ್ಮಿಕ ವಚನಗಳನ್ನು ರಚಿಸಿ ಮಾನವ ಕುಲಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಎಂದರು. ಸುಮಾರು 20% ನಮ್ದು ಬೇಡಿಕೆ ಮನವಿ ಏನಂತ ದೊಡ್ಡ ನಮ್ಗೆ ಕೊಡಿ,
ಕೇರಳಕ್ಕೆ ಜಾಗ ಕೊಡಿ ಅಂತ. ಇದು ನಗರಾಭಿವೃದ್ಧಿ ಇಲಾಖೆ ಮತ್ತು ಪ್ರೌಢಾಡಳಿತ ಇಲಾಖೆಯಿಂದ ಒಂದು ಸುತ್ತಲೇ ಇದೆ. ಏನಂತ ಇದೆ, ಚರ್ಚ್ಗಳಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ, ಕೆರೆಕಟ್ಟೆಗಳಿಗೆ ಮತ್ತು ಗೋಬಿಘಾಟ್ಗೆ ಉಚಿತವಾಗಿ ಜಮೀನು ಕೊಡಬೇಕು ಅಂತ ಸರ್ಕಾರ ಆದೇಶ ಇದೆ. ಅದ್ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಅದು ಆಗ್ತಾ ಇಲ್ಲ ಅಂತ ಒಂದು ವಿಷಯ. ಬೇರೆ ಎಲ್ಲ ತಾಲೂಕು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಆಗಿರ್ಬೋದು, ಗುರುಬಿದ್ರು ಆಗ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಪ್ರತಿಯೊಂದು ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರ ಎಲ್ಲೂ ಸಹ ಗೋಬಿಘಾಟ್ಗೆ ಜಾಗ ಕೊಟ್ಟಿದ್ದಾರೆ. ದಯಮಾಡಿ ತಹಸೀಲ್ದಾರ್ ಸಾಹೇಬರು ಇದನ್ನ ತಾಲೂಕಿನ ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷ ರುದ್ರೇಶ್ ಮಾತನಾಡಿ, ನಮ್ಮ ಕುಲಗುರು ಮಾಚಯ್ಯನವರು ಕ್ರಿಸ್ತಶಕ 1120ರಿಂದ 1130ರ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ಜನಿಸಿದ್ರ. ಪರ್ವತಯ್ಯ ಹಾಗೂ ಸುಜ್ಞಾನಾಂಬೆ ದಂಪತಿಗೆ ಜನಿಸಿದ್ರ. ಕುಲದೈವ ಕಲಿದೇವರನ್ನ ಆರಾಧಿಸಿ ಸ್ಫೂರ್ತಿಯ ಸೆಲೆಯಾದ್ರ. ಜಗದ್ಗುರು ಬಸವಣ್ಣ ಅವರಿಗಿಂತ ಮಡಿವಾಳ ಮಾಚಯ್ಯ ವಯಸ್ಸಿನಲ್ಲಿ ಹಿರಿಯರ. ವಚನಾಂಕಿತದಲ್ಲಿಯೂ ಈ ದೇವರ ಹೆಸರನ್ನ ಬಳಸಿಕೊಂಡಿದ್ರ. ಇಂದಿಗೂ ಇಪ್ಪರಗಿಯಲ್ಲಿ ಕಲಿದೇವರ ಗುಡಿ ಇದೆ. ಪಾಲಕರ ವೃತ್ತಿಯನ್ನೇ ಮಡಿವಾಳ ಮಾಚಯ್ಯ ಅನುಸರಿಸಿದ್ರು ಎಂದ್ರ. ಸತೀಶ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಕೋಲಾರದಲ್ಲಿ ನಡೆದ ಮಡಿವಾಳ ಮಾಚಿದೇವರ ಜಯಂತಿಗೆ ಜನಪ್ರತಿನಿಧಿಗಳು ಬರದೆ ನಿರ್ಲಕ್ಷ್ಯ ಎಸಗಿದ್ದಾರೆ ಎಂದು ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷ ಜಿಆರ್ ವೆಂಕಟಾಚಲಪತಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಾರ ನಗರದ ಸುವರ್ಣ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾಯಕಯೋಗಿ ಮಡಿವಾಳ ಮಾಚಿದೇವರ ಜಯಂತಿಯಲ್ಲಿ ಮಾತನಾಡಿದ ಮಡಿವಾಳ ಸಂಘದ ಜಿಲ್ಲಾಧ್ಯಕ್ಷ ಜಿಆರ್ ವೆಂಕಟಾಚಲಪತಿ, ಪ್ರತಿ ವರ್ಷ ಮಡಿವಾಳ ಮಾಚಿದೇವರ ಜಯಂತಿಗೆ ಜನಪ್ರತಿನಿಧಿಗಳು ಆಗಮಿಸದೆ ಮಡಿವಾಳ ಸಮುದಾಯದವರನ್ನ ಕಡೆಗಣಿಸುತ್ತಿರುವುದು ಬೇಸರದ ಸಂಗತಿ. ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಮಡಿವಾಳ ಸಮುದಾಯದ ಪರವಾಗಿ ನಿಲ್ಲುವಂತೆ ಮನವಿ ಮಾಡಿದರು. ನಾನು ಜಾಸ್ತಿ ಮಾತಾಡೋದಕ್ಕೆ ರೆಡಿ ಇಲ್ಲ, ಮಾತಾಡ್ತಾ ಇದ್ದೀನಿ. ನಾನು ಇನ್ನಿಂಚಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ನನಗೆ ಯಾರೂ ಇಲ್ಲ. ಎಲ್ಲರೂ ಒಂದೇ. ನೋಡಿ, ನಾವು ಭಾಳ ಜನ ಇದ್ದಿದ್ರೆ, ನಾವೆಲ್ಲ ಒಗ್ಗಟ್ಟಾಗಿದ್ದಿದ್ರೆ ಇಲ್ಲಿ ಎಷ್ಟು ಜನ ಇರಬೇಕಾಗಿತ್ತು ಅಂದರೆ, ಓಟ್ ಎಷ್ಟಿದೆ ಅಂದರೆ ನನಗೆ ಗೊತ್ತಿದೆ, ಒಂದು 30,000 ಓಟ್ ಇದೆ ಪಾರ್ಲಿಮೆಂಟ್. ಕೋಲಾರ ಪಾರ್ಲಿಮೆಂಟ್ 30,000 ಇದೆ. ಒಂದೊಂದು ಕ್ಷೇತ್ರದಲ್ಲಿ ಮಾರೂರು, ಬಂಗಾರಪೇಟೆ ನಾವು ತಗೊಳ್ಳೋಕೆ ಹೋದಾಗ 8,000 6,000 ಓಟ್. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಜಂಬಗಿ, ಮಡಿವಾಳ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಂ ಆಂಜಪ್ಪ, ಹಿಂದುಳಿದ ವರ್ಗಗಳ ಸಂಘದ ಉಪಾಧ್ಯಕ್ಷ ತಮ್ಮಣ್ಣ, ಕುರುಗಲ್ ವೆಂಕಟೇಶಪ್ಪ ಇನ್ನೂ ಹಲವರು ಹಾಜರಿದ್ದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ವಚನ ಸಾಹಿತ್ಯವನ್ನು ಓದಿ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದ್ದಾರೆ. ನಂಜನಗೂಡು ನಗರದ ಶ್ರೀಕಂಠೇಶ್ವರ ದೇವಸ್ಥಾನ ಆವರಣದಲ್ಲಿ ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ಆಯೋಜಿಸಲಾಗಿದ್ದ ಶಿವಶರಣ ಶ್ರೀ ಮಡಿವಾಳ ಮಾಚಿದೇವರ 926ನೇಯ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ದರ್ಶನ್, ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಜಯಂತಿ ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಗ್ರಾಮದಿಂದ ಕಾರ್ಯಕ್ರಮಕ್ಕೆ ಹೆಚ್ಚು ಜನರು ಆಗಮಿಸಿರುವುದು ಖುಷಿ ತಂದ ವಿಚಾರವಾಗಿದೆ. ಮಡಿವಾಳ ಮಾಚಿದೇವರು ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿದೆ. ವಚನ ಸಾಹಿತ್ಯವನ್ನು ಓದಿ ತಿಳಿದುಕೊಂಡು ಸಮಾಜಕ್ಕೆ ಕೊಟ್ಟಿರುವ ಸಂದೇಶವನ್ನ ನಾವು ಅರಿತು ಜೀವನ ಸಾಗಿಸಬೇಕಾಗಿದೆ. ಅದರಲ್ಲಿ ವಿಜೇತರು ಕೂಡ ಈಗಷ್ಟೇ ತಮ್ಮ ನಾವೆಲ್ಲರೂ ಸರಿ ವಿತರಣೆಯನ್ನ ಮಾಡಿದ್ದೇವೆ. ಮೊದಲನೇ ಬಹುಮಾನವನ್ನ ನಮ್ಮ ತಂದೆಯವರ ಟ್ರಸ್ಟ್, ಎಜುಕೇಶನ್ ಟ್ರಸ್ಟ್ ಅದಕ್ಕೆ ಇವತ್ತು ನೀಡಿದ್ದೇವೆ. 3ನೇ ಬಹುಮಾನ 3 ಜನರು ಕೂಡ ಸಮಾನತೆಯಿಂದ ಇವತ್ತು ಹಂಚಿದ್ದೇವೆ.
ಇಂಥ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿ ಆಗಬೇಕಾಗಿದೆ. ಸಮಾಜದಲ್ಲಿ ಒಳ್ಳೆ ಸಂದೇಶವನ್ನ ಇಂಥ ಮಹಾನ್ ಸಂತರು, ಸಮಾಜ ಸಾಧಕರು ಅವರ ಸಂದೇಶಗಳನ್ನ, ಅವರ ಚಿಂತನೆಗಳನ್ನ ಮುಂದಿನ ಪೀಳಿಗೆಗೆ ತಿಳಿಸುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ನಮಗೆ ಅತಿ ಹೆಚ್ಚು ಅವಶ್ಯಕತೆ ಇರೋಂಥದ್ದು. ಅದರಿಂದ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಮಹನೀಯರ ಜಯಂತ್ಯೋತ್ಸವಕ್ಕೆ ನಾವೆಲ್ಲರೂ ಕೂಡ ಸೇರಿ ಇಂಥ ಅರ್ಥಪೂರ್ವಕವಾದಂತಹ ಕಾರ್ಯಕ್ರಮಗಳನ್ನು ಮತ್ತಷ್ಟು ಹೆಚ್ಚಿನ ರೀತಿ ನಾವೆಲ್ಲರೂ ಕೂಡ ಮಾಡಿದ್ದೇ ಆದಲ್ಲಿ ನಾವೆಲ್ಲರೂ ಕೂಡ ಸೇರಿ ಎಲ್ಲ ಮಹನೀಯರಿಗೂ ಕೂಡ ನಿಜವಾದ ಗೌರವವನ್ನು ಸಲ್ಲಿಸಿದಂಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ವಚನ ಸಾಹಿತ್ಯವನ್ನು ಸಂರಕ್ಷಿಸುವಲ್ಲಿ ಮಾಚಿದೇವರ ಕೊಡುಗೆ ಬಹಳ ಅಪಾರವಾಗಿದೆ. ಪೂರ್ವಭಾವಿ ಸಭೆಯಲ್ಲಿ ವಚನಕಾರರ ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂದು ತೀರ್ಮಾನ ಮಾಡಲಾಗಿತ್ತು. ವಚನಕಾರರ ಸಂದೇಶಗಳನ್ನು, ಅವರು ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಕೆಲಸ ಮಾಡಬೇಕು. ತಾಲೂಕಿನಲ್ಲಿ ಮಡಿವಾಳ ಮಾಚಿದೇವರ ಭವನಕ್ಕೆ ಸುಮಾರು 50 ಲಕ್ಷ ರೂಪಾಯಿ ಅನುದಾನವನ್ನ ನೀಡಿದ್ದೇವೆ. ಒಂದು ಒಳ್ಳೆಯ ಸಮುದಾಯ ಭವನ ನೀಡುತ್ತೇವೆ, ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕೋಲಾರದಿಂದ ವಿಭಜನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಚಿಮೂಲ್ಗೆ ನಿರ್ದೇಶಕರನ್ನ ಆಯ್ಕೆ ಮಾಡಲು ಚುನಾವಣೆ ನಡೆಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಲು 1.5 kg ಬೆಳ್ಳಿ, 1 ಬೈಕು, 7 ರಿಂದ 8 ಲಕ್ಷ ರೂಪಾಯಿ ನಗದು ವಿತರಣೆ ಮಾಡಿರುವ ಆರೋಪಗಳು ಕೇಳಿಬಂದಿವೆ. ಈ ಕುರಿತು ಒಂದು ವರದಿ. ಹೀಗೆ ಬಸ್ನಲ್ಲಿ ಹಣದ ಕಂತಿಯ ಕಟ್ಟನ್ನ ಹಂಚುತ್ತಿರುವ ದೃಶ್ಯಗಳು ಒಂದೆಡೆಯಾದರೆ, ಮತ್ತೊಂದೆಡೆ ಅಂಗಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಹಣದ ಕಂತಿಯನ್ನ ಹೊರತೆಗೆಯುತ್ತಿರುವ ಮತದಾರ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜು ಬಳಿ. ಹೌದು, ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚಿಮೂಲ್ ನಿರ್ದೇಶಕ ಸ್ಥಾನಕ್ಕೆ ಇಂದು ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಿನಲ್ಲಿ ಮತದಾನ ನಡೆಯಿತು. ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾಗಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದು, ಕೈವಾರ ಕ್ಷೇತ್ರದ ಅಭ್ಯರ್ಥಿ ಪರ ಬಸ್ನಲ್ಲಿ ಹಣ ಹಂಚಿಕೆ ಮಾಡುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತೋರ್ವ ಅಭ್ಯರ್ಥಿಯಿಂದ 1.5 kg ಬೆಳ್ಳಿ, 1 ಬೈಕು, 7 ರಿಂದ 8 ಲಕ್ಷ ರೂಪಾಯಿ ನಗದು ವಿತರಣೆ ಆರೋಪಗಳು ಕೇಳಿಬಂದಿದ್ವು. ಇನ್ನು ಕೋಲಾರದಿಂದ ವಿಭಜನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನ ಪ್ರತಿಷ್ಠೆಗೆ ತೆಗೆದುಕೊಂಡ ಅಭ್ಯರ್ಥಿಗಳು ನಿರ್ದೇಶಕರ ಸ್ಥಾನಕ್ಕೆ ಘಟಾನುಘಟಿಗಳು ಸ್ಪರ್ಧೆಗೆ ಬಿದ್ದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತೋರ್ವ ಅಭ್ಯರ್ಥಿಯಿಂದ 1.5 kg ಬೆಳ್ಳಿ, 1 ಬೈಕು, 7 ರಿಂದ 8 ಲಕ್ಷ ರೂಪಾಯಿ ನಗದು ವಿತರಣೆ ಆರೋಪಗಳು ಕೇಳಿಬಂದಿವೆ. ಇದು ಒಂದು ರೈತರ ಸಂಸ್ಥೆ, ಹಾಲು ಉತ್ಪಾದಕರ ಸಂಸ್ಥೆ. ಈ ರೀತಿ ಪ್ರತಿಷ್ಠೆಗೆ ಬಿದ್ದು ಹಣದ ಹೊಳೆ ಹರಿಸುವುದು ಖಂಡನೀಯ ಎಂದು ಹಾಲಿ ನಿರ್ದೇಶಕ ಕಾಂತರಾಜು ತಿಳಿಸಿದರು. ನನ್ನ ಹೆಸರು ಕಾಂತರಾಜು. ನಾನು ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜಿತ ಏನು ಒಂದು ಒಕ್ಕೂಟ ಇತ್ತು, ಅದರಲ್ಲಿ 2 ಬಾರಿ ನಿರ್ದೇಶಕನಾಗಿ 1 ಬಾರಿ ಅಧ್ಯಕ್ಷನಾಗಿಯೂ ಸಹ ಕೆಲಸ ಮಾಡಿದಂಥ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ದರು. ನಮ್ಮ ಇಡೀ ತಾಲೂಕು ಗೌರಿಬಿದನೂರು ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಿಂದ. ಆದರೆ ಏನು ಒಕ್ಕೂಟ ಬೇರ್ಪಡೆ ಆದಮೇಲೆ, ಚಿಕ್ಕಬಳ್ಳಾಪುರ ಒಕ್ಕೂಟ ಬೇರ್ಪಡೆ ಆದಮೇಲೆ 13 ಸ್ಥಾನಗಳು, ಅದರಲ್ಲಿ 2 ಮಹಿಳೆ ಮತ್ತು 11 ಸಾಮಾನ್ಯ ಸ್ಥಾನಗಳೇನು ಮಾಡಿದ್ರು, ಕೇವಲ 75ರಿಂದ 85 ಸೊಸೈಟಿಗಳು ಮಾತ್ರ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿದ್ದರಿಂದ ಈ ವರ್ಷ ಬಹಳಷ್ಟು ಕಾಂಪಿಟೇಷನ್ನು ಆಯಿತು. ಈ ಹಿಂದೆ ಚುನಾವಣೆಗಳು ನಾವು ಅನೇಕ ಚುನಾವಣೆಗಳನ್ನು ನಾವು ನೋಡಿದ್ವಿ. ಆದರೆ ಹಾಲು ಒಕ್ಕೂಟದಲ್ಲಿ ಈ ಬಾರಿ ನಡೆದಂಥ ಒಂದು ಚುನಾವಣೆ ಖಂಡಿತ ಬಹಳ ಶೋಚನೀಯ ಅಂತ ನನ್ನ ಭಾವನೆ. ಆದರೂ ಸಹ
ಏನು ಒಂದು ಹೊಸದಾಗಿ ಏನು ಒಂದು ಒಕ್ಕೂಟ ಆಗಿದೆ. ಅದರಲ್ಲಿ ನಾವು ನಿರ್ದೇಶಕರಾಗಿ ಪ್ರಪ್ರಥಮವಾಗಿ ಏನು ಒಂದು ಒಕ್ಕೂಟ ಮಾಡಿದ್ದಾರೆ, ಅದರಲ್ಲಿ ನಾವು ನಿರ್ದೇಶಕರಾಗಬೇಕು ಅನ್ನೋದು ನಮ್ಮ ಇಡೀ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಮುಖಂಡರುಗಳೇನಿದ್ದರು, ಸೊಸೈಟಿ ಅಧ್ಯಕ್ಷರುಗಳೇನಿದ್ದರು, ಅವರು ಈ ಸರ್ತಿ ಶತಪ್ರಯತ್ನ ಮಾಡಿ ನಾವು ನಿರ್ದೇಶಕರಾಗಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದ್ದಾರೆ. ಸಂಘಗಳು ಕಡಿಮೆ. ಈ ಹಿಂದೆ ಇಡೀ ಚಿಂತಾಮಣಿಯೆಲ್ಲ 213 ಸಂಘಗಳಿತ್ತು, ಒಬ್ಬ ನಿರ್ದೇಶಕ ಇದ್ದ. ಶಿಡ್ಲಘಟ್ಟದಲ್ಲಿ 193 ಇದ್ದಿದ್ದು ಒಬ್ಬ ನಿರ್ದೇಶಕ. ಅದೇ ಥರ ಗೌರಿಬಿದನೂರಿನಲ್ಲೂ ಸಹ 138 ಸಂಘಗಳಿತ್ತು. ಗೌರಿಬಿದನೂರಿನಲ್ಲಿ ಒಬ್ಬ ನಿರ್ದೇಶಕರಿದ್ದರು. ಈವಾಗ 75 ಸಂಘ 72 ಸಂಘ ಇರೋದರಿಂದ ಬಹುಶಃ ಒಂದು ಸುಲಭವಾಗಿ ನಾವು ನಿರ್ದೇಶಕರಾಗ್ಬೋದು, ಕಡಿಮೆ ಸಂಖ್ಯೆ ಇರೋದ್ರಿಂದ ಅನ್ನೋ ಉದ್ದೇಶದಿಂದ ಬಹಳಷ್ಟು ಈ ಸರ್ತಿ ಭಾಳಷ್ಟು ಕಾಂಪಿಟೇಷನ್ನು. ನಾನು ಇದನ್ನು ಎಂದೂ ಒಪ್ಪೋದಿಲ್ಲ. ಇದನ್ನು ಸಹಕಾರಿ ಕ್ಷೇತ್ರದಲ್ಲಿ ಇದು ಒಂದು ರೈತರ ಸಂಸ್ಥೆ, ಹಾಲು ಉತ್ಪಾದಕರ ಸಂಸ್ಥೆ ಆಗಿರೋದ್ರಿಂದ ಇದರಲ್ಲಿ ಹಣದ ಹೊಳೆ ಹರಿಸ್ತಕ್ಕಂಥದ್ದು ಖಂಡಿತ ಇದು ಖಂಡನೀಯ. ಇದನ್ನು ಯಾರೂ ಅಷ್ಟೇ ಸಹಕಾರಿ ಬಂಧುಗಳು ಈ ಕೆಲಸ ಮಾಡಬಾರ್ದು. ಖಂಡಿತ ಇಲ್ಲ. ಆದರೆ ಒಂದು ಪ್ರತಿಷ್ಠೆ, ನಾನು ಹೇಳಿದ್ನಲ್ಲ, ಪ್ರಪ್ರಥಮ ಬಾರಿಗೆ ಏನು ಇವತ್ತು ಒಕ್ಕೂಟ ಆಗಿದೆ, ಇದು ಹಿಸ್ಟ್ರಿ ಆಗ್ತದೆ. ಇತಿಹಾಸದಲ್ಲಿ ಇದು ಮೊದಲನೇ ಒಕ್ಕೂಟ ಆಗಿರೋದ್ರಿಂದ ಅದರಲ್ಲಿ ನಾವು ನಿರ್ದೇಶಕರಾಗಬೇಕು ಅನ್ನೋ ಒಂದು ಕಾರಣದಿಂದ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್, ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ.
ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ದೊಡ್ಡಬಳ್ಳಾಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ನಡೆಯಿತು. ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ತಹಸೀಲ್ದಾರ್ ಮಲ್ಲಪ್ಪ ಕೆ. ಯರಗೋಳ ಮಾತನಾಡಿ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ 12ನೇ ಶತಮಾನ ಮಹತ್ವದ ಪಾತ್ರ ವಹಿಸಿದ ವಚನಕಾರರ ಕೊಡುಗೆ ಅಪಾರವಾಗಿದೆ ಎಂದರು. ತಾಲೂಕು ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ HR ಮುನಿಶ್ಯಾಮಯ್ಯ ಮಾತನಾಡಿ, ಮಡಿವಾಳ ಮಾಚಿದೇವರು ಶರಣರಾಗಿ ಸಮಾಜ ಸುಧಾರಣೆಗೆ ಶ್ರಮಿಸಿದ್ರ ಪವಾಡ ಪುರುಷರಾಗಿದ್ದರು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣಾ ಫಲಿತಾಂಶ ಪ್ರಕಟ. ಕಾಂಗ್ರೆಸ್ NDA ಮೈತ್ರಿ ಸಮಬಲ ನಿರ್ಣಾಯಕವಾಗಲಿರುವ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರ ಬಣ. ಅದ್ದೂರಿ ನಂದಿಗಿರಿ ಪ್ರದಕ್ಷಿಣೆಗೆ ಹರಿದು ಬಂದ ಜನಸಾಗರ, ಮಾಘ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ ಆರಂಭ ಮುಂದುವರೆಸುವ ಯೋಚನೆ. ಸಂಸದ ಡಾಕ್ಟರ್ ಕೆ. ಸುಧಾಕರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಗಿರಿ ಪ್ರದಕ್ಷಿಣೆ. ತಿರುವಣ್ಣಾಮಲೈ ಮಾದರಿಯಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆಗೆ ಗಿರಿ ಪ್ರದಕ್ಷಿಣೆ. ಕೇಬಲ್ ಆಪರೇಟರ್ಗಳು ಎದೆಗುಂದಬೇಡಿ ಎಂದ ಕೇಬಲ್ ಆಪರೇಟರ್ಗಳ ಸಭೆಯಲ್ಲಿ ಅಧ್ಯಕ್ಷರ ಸಲಹೆ. ಗೌರಿಬಿದನೂರಿನಲ್ಲಿ ಕೇಬಲ್ ಆಪರೇಟರ್ಗಳ ಸಭೆಯಲ್ಲಿ ತಾಂತ್ರಿಕವಾಗಿ ಮುಂದುವರಿಯಲು ಕರೆ. ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು, ಸದಸ್ಯರು ಅಮಾನತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯೇ ವಜಾ. ಮಕ್ಕಳನ್ನ ರಕ್ಷಣೆ ಮಾಡುವ ಬದಲು ಹಣ ವಸೂಲಿಗಿಳಿದಿದ್ದ ಆರೋಪ. ಬಾಲನ್ಯಾಯ ಕಾಯ್ದೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದ ಸಮಿತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.